ಸೊ ನಿನ್ನೆ ನಾವು ಲಾಜಿಕ್ ಗೇಟ್ಸ್ ಬಗ್ಗೆ ಒಂದು ಹಂತ ತನಕ ಬಂದಿದ್ವಿ. ಏನು ಅದರೊಳಗೆ ಡಿಸ್ಕಷನ್ ಮಾಡಿದ್ದು ಎಲ್ಲಿಗೆ ನಾವು ಸ್ಟಾಪ್ ಮಾಡಿವಿ ಅಂದರೆ, ನನಗೆ ಮೇನ್ ಏನು ತಲೆ ಕೂಡಿಸ್ಬೇಕಾಗಿತ್ತು, ಕಂಪ್ಯೂಟರ್ ಅಂತ ಬಂದಾಗ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಝೀರೋಸ್ ಆ್ಯಂಡ್ ಒನ್ಸ್. ಆಮೇಲೆ ಒಂದು ಮಾತು ಹೇಳಿದ್ನ, ಕಂಪ್ಯೂಟರ್ ಕೆನಾಟ್ ಈವನ್ ಅಂಡರ್ಸ್ಟ್ಯಾಂಡ್. ಕಂಪ್ಯೂಟರ್ ಪ್ರಕಾರ ಝೀರೋಸ್ ಆ್ಯಂಡ್ ಒನ್ಸ್ ಅಲ್ಲದು, 0 ವೋಲ್ಟ್ 5 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದು. ಹ್ಞೂ ರೀ, ನೀವು ಅದಕ್ಕೆ ಝೀರೋಸ್ ಆ್ಯಂಡ್ ಒನ್ಸ್ ಅಂತೂ ಅನ್ಬೋದು, ಆನ್ ಆಫ್ ಅಂತೂ ಅನ್ಬೋದು. 1ಗೆ ಆನ್ ಅಂತಾರೆ, 0 ಅಂದ್ರೆ ಆಫ್ ಅಂತಾರೆ, ಅಥವಾ ಹೈ ಲೋ ಅಂತಲೂ ಕರೀತಾರೆ. 1 ಅಂದ್ರೆ ಹಾಯ್, ಅದಲ್ಲ, HIGH ಹಾಯ್, 0 ಅಂದ್ರೆ ಲೋ. ಆಮೇಲೆ 1ಗೆ ಟ್ರೂ, 0ಕ್ಕೆ ಫಾಲ್ಸ್, ಹಿಂಗೆ ಬೇರೆ ಬೇರೆ ಹೆಸರು ಹೇಳ್ತಾರೆ ಅದಕ್ಕೆ ಝೀರೋಸ್ ಆ್ಯಂಡ್ ಒನ್ಸ್ಗೆ. ಯಾವುದರ ಕರಿಬೋದು ನಾವು, ಅರ್ಥ ಆಗ್ತಿದ್ದು? ಡಿಸಿಷನ್ ಮೇಕಿಂಗಿಗೆ ಹೆಲ್ಪ್ ಆಗ್ತಾವೆ ಅಂತ ಹೇಳಿದಿನ ಯಾವ ಲಾಜಿಕ್ ಗೇಟ್ಸ್. ಏನು ಲಾಜಿಕ್ ಐತಿಲ್ಲ, ಏನು ಮಾತಾಡಕತ್ತಿ, ಅರ್ಥ ಇಲ್ಲ ಅದಕ್ಕೇನು ಅಂತ ಹಿಂಗೆ ಮಾತಾಡ್ತಿದ್ದಾರೆ ನೋಡ್ರಿ ಏನ್ರಿ. ಸೊ ಇವಕ್ಕೆ ಲಾಜಿಕಲ್ ಗೇಟ್ಸ್ ಅಥವಾ ಲಾಜಿಕ್ ಗೇಟ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅದಕ್ಕೊಂದು ಲಾಜಿಕ್ ಇರ್ತದೆ. ಹಿಂಗೆ 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 ಇದ್ರೆ ಹಿಂಗೆ. ಹ್ಞೂ ರೀ, ಇನ್ಪುಟ್ ಹಿಂಗೆ ಹಿಂಗೆ ಐತೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ಇದು ನಾವೊಂದು ಮಾತು ಹೇಳ್ತೀನಿ, ಕರೆಕ್ಟ್ ಅರ್ಥ ಮಾಡ್ಕೊರಿ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂತೇನು ಇಂಜಿನಿಯರಿಂಗ್ ಐತಲ್ಲ, ಅದ್ರದ್ದು ABCD ಕಲ್ಸಾಕತ್ತಾರಿಲ್ಲ ಅಷ್ಟೇ. ಇದರಿಂದ ಪೂರ್ತಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಅಂತಲ್ಲ. ಅಲ್ಲಿ ಹೋದಾಗ ಓ ಹಾಂ 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 ಇದು ಗೊತ್ತೈತೆ, ಇಷ್ಟು ಗೊತ್ತೈತೆ, ಹಾಂ ಮುಂದೆ ಹೇಳ್ರಿ ಅಂತ ಅಂದಿರ್ಬೇಕು ನೀವು. ಅದಕ್ಕೆ ABCD ಕಲ್ಸಾಕತ್ತಾರ, ವರ್ಡ್ಸ್ ಸೆಂಟೆನ್ಸಸ್ ಎಲ್ಲ ಅಲ್ಲೇ ಬರ್ತಾವೆ. ಸೊ ಅದಕ್ಕೆ ಇಷ್ಟ್ರ ಮೇಲೆ ನಾವು ಕನ್ಕ್ಲೂಷನ್ ಮಾಡೋಕ್ಕೆ ಬರೋಂಗಿಲ್ಲ. ನಾನು ಈ ಲಾಜಿಕ್ ಗೇಟ್ಸ್ ಎಕ್ಸ್ಪ್ಲೈನ್ ಮಾಡಿ ದಿಸ್ ಈಸ್ ಹೌ ಮದರ್ ಬೋರ್ಡ್ ವರ್ಕ್ಸ್ ಅನ್ನೋಕ್ಕೆ ಬರೋಂಗಿಲ್ಲ. ತಿಳಿಯಾಗ್ತಿಲ್ಲ ಹೇಳಿದ್ದು, ಜಸ್ಟ್ ಬಿಗಿನಿಂಗ್ ಇದು. ಸೊ ಇದಕ್ಕೆ ನಾನು ಆಬ್ವಿಯಸ್ಲಿ ಸಿಂಪಲ್ ಎಕ್ಸಾಂಪಲ್ಸ್ ತೊಗೋಬೇಕಾಗ್ತೈತೆ. ಸೊ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಏನಂದರೆ, ಇದೊಂದು ಬಲ್ಬ್ ಏನಿದೆ, ಹಾಂ, ಈ ಬಲ್ಬಿಗೆ ನಾನೇನು ಮಾಡ್ತೀನಿ, 2 ಸ್ವಿಚ್ ಹಾಕ್ತೇನೆ. ಜನರಲಿ ಒಂದು ಬಲ್ಬಿಗೆ ಒಂದೇ ಸ್ವಿಚ್ ಇರ್ತದೆ. ಯಾರ ಮನೆಗೆ ಹೆಂಗದ ಒಂದೇ ಬಲ್ಬಿಗೆ 2 ಸ್ವಿಚ್ ಇರ್ತಾವೆ ಸರ್. ಹೆಂಗೆ ಗೊತ್ತನ್ರಿ, ಇಲ್ಲೊಂದು ಇರ್ತಾವ, ಅಲ್ಲಿ ಬೆಡ್ರೂಮ್ನಾಗ ಅದು ಇತ್ತಂದ್ರೆ ಬೆಡ್ ಬಾಜು ಒಂದು ಹಾಕಿರ್ತಾರೆ. ಇಷ್ಟು ಎದ್ದು ಹೋಗೋಕೆ ನಮಗೆ ಆಗಲ್ಲಪ್ಪ ಅಂತ ಹೇಳಲ್ಲ, ಬಾಜುನ ಬೇಕು, ಹಿಂಗೆ ಹಿಂಗೆ ಮಾಡಿ ತಿಳಿಯಾಗ್ತೈತೆ ಹಂಗೆ ಅದು ಹೆಂಗಿರುತ್ತೆ ಆ್ಯಕ್ಚುಲಿ ಅಂದರೆ, ಇದು ಆನ್ ಇತ್ತು ಅಂದ್ರೆ ಹಾಂ ಅಲ್ಲಿ ಒತ್ತಿದ್ರೆ ಆಫ್ ಆಗ್ತೈತಿ, ಉಲ್ಟಾ ಪಲ್ಟಾ ಇರ್ತಾವೆ ಅವು. ಅದನ್ನು ಇಲ್ಲಿ ಡಿಸೈನ್ ಮಾಡ್ಬೋದು ಅಷ್ಟು. ಬಟ್ ಈಗ ಸಿಂಪಲ್ ತೊಗೊಂಡು ಈ ಬಲ್ಬ್ ಐತಲ್ಲ, ಈ ಬಲ್ಬ್ ಗ್ಲೋ ಆಗ್ಬೇಕಂದ್ರೆ ಕಂಡೀಷನ್ ಏನೈತೆ ಅಂದರೆ 2 ಸ್ವಿಚ್ಚನ್ನು ನೀವು ಆನ್ ಮಾಡ್ಬೇಕು. ಸ್ವಿಚ್ ಅಥವಾ ಕೀ ಅಂತ ಅನ್ಕೋರಿದ್ದಾನೆ. ಸೊ ಇದು ಹಾಂ, ಈ ಬಲ್ಬಿಗೆ ನಾವು ಏನು ಕೊಟ್ಟಿವಿ, 2 ಸ್ವಿಚ್ ಅದಾವೆ, 2 ಕೀ ಅದಾವೆ. ಇವು ಎರಡನ್ನೂ ಆನ್ ಮಾಡಿದ್ರೆ ಬಲ್ಬ್ ಆನ್. ಇದೊಂಥರ ಡಿಸಿಷನ್ ಹೌದಲ್ರಿ. ಈಗ 2 ಆನ್ ಆದ್ರೆ ಆನ್ ಆಗ್ಬೇಕು, 2ರಾಗ 1 ಆಫ್ ಇದ್ರು ಬಲ್ಬ್ ಆಫ್. ಒಂಥರ ಡಿಸಿಷನ್ ಹೌದಿಲ್ರಿ ಈಗ. ಅಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಬಲ್ಬ್ ಹಚ್ಚೋದು ಅನಿಸೋದು ಅಲ್ಲ, ಇದ್ರ ಡೀಪರ್ ಅಪ್ಲಿಕೇಶನ್ಸ್ ಅದಾವೆ, ಯೂಸಸ್ ಅದಾವೆ. ಹ್ಞೂ ರೀ, ಹಾಂ. ಈಗ ಸದ್ಯ ಇವು 2 ಆಫ್ ಅದಾವ ಅಂತ ತಿಳ್ಕೊರಿ. ನಾವು ಎಲೆಕ್ಟ್ರಾನಿಕ್ಸ್ ಲ್ಯಾಂಗ್ವೇಜ್ನಾಗ ಏನಂತೀವಿ, ಇವು 2 0 ಅದಾವು ಅಂತೀವಿ. ಈಗ ಈ ಬಲ್ಬ್ ಆನ್ ಆಗ್ಬೇಕಂದ್ರೆ ಇವು 2 ಆನ್ ಇರ್ಬೇಕಂದ್ರೆ ಇವು 2 1 ಇರ್ಬೇಕು, ಅವಾಗ ಇದು ಆನ್ ಆಗ್ತೈತೆ. ತಿಳಿತಂದ್ರೆ ಹೇಳಿದ್ದೆ 1 ಅಂದ್ರೆ ಏನೀಗ ಆನ್, ಅಥವಾ ಟ್ರೂ ಫಾಲ್ಸ್, ಎಸ್ ನೋ, ಹೈ ಲೋ ಎಲ್ಲ ಅಂತಾರೋ, ಏನಾರ ಅನ್ಬೋದು. ಸೊ ನೆಕ್ಸ್ಟ್ ಇದು 0 ಇತ್ತು ಅಂತಿಕೋರಿ. ಈ 0 ಅಂದ್ರೆ ಏನರ್ಥ, ಆಫ್. ಈ ಸದ್ಯ ನಾನು ಏನು ತೊಗೊಂಡಿನಿ ಅಂದರೆ 2 ಹತ್ತಿದ್ರಷ್ಟೇ, 2 ಸ್ವಿಚ್ ಹತ್ತಿದ್ರಷ್ಟೇ ಬಲ್ಬ್ ಹತ್ಬೇಕು ಅಂತ ತೊಗೊಂಡಾಗ ಇದು 0 ಇದ್ದಾಗ ನಾ ಇಲ್ಲಿ ಏನು ಬರೀಲಿ, 0. ಇದು ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಆ್ಯಂಡ್ ಗೇಟದ್ದು ಲಾಜಿಕ್. ಇದು ಯಾವ ಗೇಟ್, ಈ ಒಟ್ಟಾಗ ಎಷ್ಟು ಗೇಟ್ಸ್ ಬರ್ತಾವೆ ಹಂಗೆ ಹೆಸರು ಬರ್ದಿರ್ತೀವಿ, ಒಂದೊಂದು ಗೇಟ್ ಡಿಸ್ಕಸ್ ಮಾಡ್ಕೊಂಡು ತೊಗೊಂಡಂತ್ರಿ. ಇವಿಷ್ಟು ಡಿಸಿಷನ್ ಮೇಕಿಂಗಿಗೆ ಹೆಲ್ಪ್ ಆಗ್ತಾವೆ. ಹೆಚ್ಚಿನ ಮಾಹಿತಿ ಮಾತು ಹೇಳ್ತೀನಿ. ಆ್ಯಂಡ್ ಗೇಟ್ ಫಸ್ಟ್ ಬರ್ತದೆ, ನೆಕ್ಸ್ಟ್ ಕಮ್ಸ್ ಆರ್ ಗೇಟ್, ನೆಕ್ಸ್ಟ್ ನಾಟ್ ಗೇಟ್. ಅಂದರೆ ಗೇಟ ಅಲ್ಲ ಅದು, ನಾಟ್ ಗೇಟ್, ಇಟ್ಸ್ ನಾಟ್, ಹಂಗಲ್ಲ, ಇದು ಬೇರೆ. ನೆಕ್ಸ್ಟ್ ಬರ್ತೈತಿ ನ್ಯಾಂಡ್, ನೆಕ್ಸ್ಟ್ ಬರುತ್ತೆ ನಾರ್, ನೆಕ್ಸ್ಟ್ ಬರುತ್ತೆ ಗ್ಸಾರ್. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ನೋಡೋಗಿಲ್ಲ ಅಂದರೂ ಟೆಕ್ಸ್ಟ್ ಬುಕ್ ನೋಡೋಕೆ ಕೊಟ್ಟರೆ ಇವರು ಭಾಳ ಟೆಕ್ಸ್ಟ್ ಬುಕ್ ನೋಡೋಕೆ ಇರಂಗಿಲ್ಲ ಅದು.
ಅಂದ್ರೂ ನಾನು ಹೇಳಿರ್ತೀನಿ, ಇವಿಷ್ಟು ಹೇಳಿ ಅದನ್ನು ಬಿಟ್ಟರೆ ಸರಿಯಾಗಂಗಿಲ್ಲ. ಅದಕ್ಕೆ ಹ್ಞೂ ರೀ. ಎಷ್ಟು ಗೇಟ್ಸ್ ಅದು? 6 ಗೇಟ್ಸ್ ಅದು, ಹೌದು ರೀ. ಇದರ ಫಸ್ಟ್ 3 ಆ್ಯಂಡ್, ಆರ್ ಆ್ಯಂಡ್ ನಾಟ್ ಇವಕ್ಕೆ ಬೇಸಿಕ್ ಗೇಟ್ಸ್ ಅಂತ ಕರೀತಾರೆ. ನಾ ಇನ್ನೂ ಈ ಗೇಟ್ಸ್ ಹೆಂಗೆ ವರ್ಕ್ ಆಗ್ತಾವಂತ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ಏನಂತ ಕರೀತಾರೆ ಅವಕ್ಕೆ? ಬೇಸಿಕ್ ಗೇಟ್ಸ್. ಬೇಸಿಕ್ ಅಂದ್ರೆ ಏನು? ಬೇಸಿಕ್ ಅಂದ್ರೆ ಅದು ಫುಲ್ ಬೇಸಿಕ್ ಸರ್, ಫಂಡಮೆಂಟಲ್. ಅಂದ್ರೆ ನೀವು ಈ ಗೇಟ್ಸ್ನಿಂದ ಏನಾರ ವರ್ಕ್ ಮಾಡಿಸ್ಬೇಕಂತ ಮಾಡಿರಿ, ಅವು ಗೇಟ್ಸ್ ಜಾಯಿನ್ ಮಾಡಿ ಒಂದು ಕ್ಯಾಲ್ಕುಲೇಟರ್ ಮಾಡ್ಬೇಕಂತ ಮಾಡಿರಿ, ಗೇಟ್ಸ್ ಜಾಯಿನ್ ಮಾಡಿ ಒಂದು ಮೊಬೈಲ್ದು ಆಪ್ರೇಟಿಂಗ್ ಸಿಸ್ಟಮ್ ಲೆವೆಲ್ ತನಕ ಅದರ ಹಾರ್ಡ್ವೇರ್ ಡಿಸೈನ್ ಮಾಡ್ಕೊಂಡು ಮಾಡಿರಿ ಅಂದ್ರೆ ಇವರ ಬೇಕು, 3 ಬೇಕು. ಬರೀ ಆ್ಯಂಡಿಂದ ಕೆಲಸ ಆಗಂಗಿಲ್ಲ. ಬರೀ ನಿಮ್ಮ ಕಡೆ ಭಾಳಷ್ಟು ಇಷ್ಟಕ್ಕೊಂದು ಆ್ಯಂಡ್ ಗೇಟ್ಸ್ ಅದಾವೆ, ಇದರಿಂದ ಏನು ಮಾಡ್ಬೋದು? ಏನು ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ರೆ ಒಂದಿನೋ ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್ ಅಥವಾ ಒಂದು ಡಿವೈಸ್ ನಾವು ಡಿಸೈನ್ ಮಾಡ್ಬೇಕಂತ ಮಾಡಿವಿ ಅಂದರೆ ಆ್ಯಂಡ್ ಜೋಡಿ ಆರದ್ದು ಅವಶ್ಯಕತೆ ಐತಿ, ಆರ್ ಜೋಡಿ ನಾಟದ್ದು ಅವಶ್ಯಕತೆ ಐತಿ. ಇವು 3 ಸೇರಿದ್ರೆ ಏನೋ ಒಂದು ಔಟ್ಕಮ್ ಬರ್ತೈತೆ ನಮಗೆ ಈಗಲ್ಲ. ಸೊ ಅದಕ್ಕೆ ಏನು ಕರೀತಾರೆ? ಇವಕ್ಕೆ ಬೇಸಿಕ್ ಗೇಟ್ಸ್. ನೆಕ್ಸ್ಟ್ ನ್ಯಾಂಡ್ ಆ್ಯಂಡ್ ನಾರ್, ಇವು ಸ್ಪೆಷಲ್ ಗೇಟ್ಸ್. ಇವು ದೀಸ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್ಸ್. ಮಾರ್ಸ್ನೋಗೂ ಯೂಸ್ ಆಗ್ತಾವು, ಹಂಗಲ್ಲಿದು. ಇದ್ರ ಮೀನಿಂಗ್ ಬೇರೆ ಐತಿ. ವೈ ದೀಸ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಅಂತ. ಸೊ ಜಾರ್ ಬಗ್ಗೆ ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಇದೊಂಥರ ಬೇರೆ ಟೈಪ್ ಗೇಟ್ ಅದು. ಇಷ್ಟಕ್ಕೂ ಅದು ಏನು ಗುಂಪಿಗೆ ಸೇರದ ಪದ ಗುರುತಿಸಿ ಅಂತಂದ್ರೆ ಇದು ಜಾರ್ ಒಂಥರ ಬೇರೆ ಟೈಪ್. ಹ್ಞೂ ರೀ. ಸೊ ಫಸ್ಟ್ ನಾವು ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಆ್ಯಂಡ್ ಗೇಟ್. ಸೊ ಈಗ ಯಾವುದೋ ಒಂದು ಗೇಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಾಕತ್ತೀವಿ ಅಂದ್ರೆ ಏನೇನು ಡಿಸ್ಕಸ್ ಮಾಡ್ಬೇಕು ಅದ್ರೊಳಗೆ, ಅದ್ರದ್ದು ಫಂಕ್ಷನ್ ಹೆಂಗೆ, ಅದ್ರ ಲಾಜಿಕ್ ಹೆಂಗೆ ವರ್ಕ್ ಆಗ್ತೈತೆ, ಅದು ಏನು ಇನ್ಪುಟ್ಸ್ ಕೊಟ್ಟರೆ ಅದ್ರ ಔಟ್ಪುಟ್ ಹೆಂಗೆ ಇರ್ತೈತಿ. ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು? ಈಗ ಬಟನ್ ನೀವು ಹೋಗಿ ಹಚ್ಚಿದ್ರಂತ ಕೊರಿ, ಈ ಟ್ಯೂಬ್ಲೈಟ್ ಆ ಸದ್ಯ ಆಫ್ ಐತಿ ಈಗ. ಹಾಂ. ಸೊ ಇದನ್ನು ನೀವು ಹೋಗಿ ಅಲ್ಲಿ ಒತ್ತಿದ್ರೆ ಬಟನ್, ಅದು ನಾವು ಇನ್ಪುಟ್ ಕೊಟ್ವಿ, ಅದ್ರ ಔಟ್ಪುಟ್ ಏನಾಗ್ತದೆ? ಟ್ಯೂಬ್ಲೈಟ್ ಹತ್ತು. ಹಂಗೆ ಇನ್ಪುಟ್ ಔಟ್ಪುಟ್ ಅಂತ ಇರ್ತಾವೆ. ಆ್ಯಂಡ್ ಗೇಟಿಗೆ ಏನು ಇನ್ಪುಟ್ ಕೊಟ್ಟರೆ ಏನು ಔಟ್ಪುಟ್ ಬರುತ್ತೆ, ಅದ್ರ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕಂತ ಹೇಳಿ ಒಂದು ಸರ್ಕಿಟ್ ಸಿಂಬಾಲ್ ಇರ್ತೈತೆ. ಈಗ ಲೈಕ್ PN ಜಂಕ್ಷನ್ನಿಗೆ ಒಂದು ಸರ್ಕಿಟ್ ಸಿಂಬಾಲ್, LED ಒಂದು ಸರ್ಕಿಟ್ ಸಿಂಬಾಲ್, ಬ್ಯಾಟರಿಗೆ ಒಂದು ಸರ್ಕಿಟ್ ಸಿಂಬಾಲ್, ಹಾಗೆ ಆ್ಯಂಡ್ ಗೇಟಿಗೆ ಒಂದು ಸರ್ಕಿಟ್ ಸಿಂಬಾಲ್. ಆಮೇಲೆ ಆ್ಯಂಡ್ ಗೇಟಿಗೆ ಒಂದು ಟ್ರೂತ್ ಟೇಬಲ್ ಅಂತ ಬರುತ್ತೆ. ಯಾವ ಟೇಬಲ್? ಆ ಟೇಬಲ್ ಮೇಲೆ ಕುಂತ್ರೆ ಯಾವಾಗಲೂ ಹೇಳಬೇಕು, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಿಲ್ಲ ಬೇರೆ ಏನು ಹೇಳೋದು, ಹಂಗಲ್ಲೇ ಇದು ಬೇರೆ ಟೇಬಲ್. ಟ್ರೂತ್ ಟೇಬಲ್ ಗೊತ್ತಾಗ್ತದೆ, ಡ್ರಾ ಮಾಡಿದ್ರೆ ಗೊತ್ತಾಗ ಇಷ್ಟನ ಅಂತ ಅನ್ಸುತ್ತೆ, ಆಮೇಲೆ ಗೊತ್ತಾಗ್ತದೆ, ಈಸಿ ಇದೆ. ಸೊ ಏನೇ ಬರ್ತಾವೆ ಅದ್ರ ಅದು ಹೆಂಗೆ ವರ್ಕ್ ಆಗ್ತೈತಿ. ನೆಕ್ಸ್ಟ್ ಬರುತ್ತೆ ಸರ್ಕಿಟ್ ಸಿಂಬಾಲ್. ಪ್ರತಿ ಗೇಟಿಗೂ ಡಿಸ್ಕಸ್ ಮಾಡ್ಕೊತ ಹೋಗ್ಬೇಕು ನಾವು. ಸರ್ಕಿಟ್ ಸಿಂಬಾಲ್ ಆಫ್ ಆ್ಯಂಡ್ ಗೇಟ್, ಸರ್ಕಿಟ್ ಸಿಂಬಾಲ್ ಆಫ್ ಆರ್ ಗೇಟ್, ಸರ್ಕಿಟ್ ಸಿಂಬಾಲ್ ಆಫ್ ಇಷ್ಟು, ಹಿಂಗೆ ಇಲ್ಲಿ ತನಕ ಟ್ರೂತ್ ಟೇಬಲ್ ಆಫ್ ಇಷ್ಟು. ನೆಕ್ಸ್ಟ್ ಒಂದು ಬರ್ತೈತಿ ಇಕ್ವೇಷನ್ ಆಫ್ ದಟ್ ಗೇಟ್, ಅಥವಾ ಅದಕ್ಕೆ ಬೂಲಿಯನ್ ಇಕ್ವೇಷನ್ ಆಫ್ ದ ಗೇಟ್ ಅಂತ ಕರೀತಾರೆ, ಬೂಲಿಯನ್ ಎಕ್ಸ್ಪ್ರೆಷನ್ ಅಂತಲೂ ಕರೀತಾರೆ. ಸೊ ಅದನ್ನು ಹೇಳ್ತೇನೆ. ಒಂದು ಇಕ್ವೇಷನ್ ಮೇಲೆ ವರ್ಕ್ ಆಗ್ತಿರುತ್ತೆ ಅದಕ್ಕೆ. ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ಫಾರ್ಮುಲಾ ಅದೊಂದು ಫಾರ್ಮುಲಾ ಅಂತ ಇರ್ತೈತಿ. ಹ್ಞೂ ರೀ. ಹಾಂ, ಇವಿಷ್ಟು ಎಲ್ಲ ಗೇಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂತ ಹೋಗ್ಬೇಕು. ಸ್ಟಾರ್ಟ್ ಮಾಡೋಣ ಹಂಗಾರೆ ಈಗ. ಹಾಂ, ಫಸ್ಟ್ ಯಾವುದು? ಆ್ಯಂಡ್ ಗೇಟ್. ಸೊ ಇಲ್ಲಿ ಆ್ಯಂಡ್ ಗೇಟಿಗೆ ಆ್ಯಂಡ್ ಅಂತ ಯಾಕೆ ಕರೀತಾರಂದ್ರೆ, ಒಂದೇ ಮಾತು ಇದನ್ನು ಹೇಳ್ತೀನಿ ತಡ್ರಿ. ಆ್ಯಂಡ್ ಗೇಟಿಗೆ ಮಿನಿಮಮ್ 2 ಇನ್ಪುಟ್ಸ್ ಇರ್ಬೇಕು. ಮಿನಿಮಮ್ ಅಂದ್ರೆ ಶಬ್ದದ ಅರ್ಥ ಆಗುತ್ತನ್ರಿ, ಕನಿಷ್ಠ ಪಕ್ಷ 2. ಒಂದು ಇನ್ಪುಟ್ ಕೊಟ್ಟರೆ ಆ್ಯಂಡ್ ಗೇಟ್ ವರ್ಕ್ ಆಗಂಗಿಲ್ಲ. ಆರ್ ಗೇಟಿಗೂ 2 ಇನ್ಪುಟ್ಸ್ ಮಿನಿಮಮ್. ನಾಟ್ ಗೇಟಿಗೆ 1 ಆ್ಯಂಡ್ ಓನ್ಲಿ 1 ಇನ್ಪುಟ್ ಕೊಡ್ಬೇಕು, ಮೋರ್ ದೆನ್ 1 ಕೊಡೋಕೆ ಬರಂಗಿಲ್ಲ. ಹಿಂಗೆ ಬೇರೆ ಬೇರೆ ಗೇಟ್ಸಿಗೆ ಎಷ್ಟು ಇನ್ಪುಟ್ಸ್ ಕೊಡಬಹುದು ಅಥವಾ ಕೊಡಬೇಕು ಅಂತ ಕಂಡೀಷನ್ಸ್ ಅದಾವೆ. ಸೊ ಈಗ ಯಾವ ಗೇಟ್ ಫಸ್ಟ್? ಆ್ಯಂಡ್ ಗೇಟ್ಸಿಗೆ ಎಷ್ಟು ಇನ್ಪುಟ್ ಇರ್ತಾವೆ ಅಂತ ಹೇಳಿದಾನೆ? 2. ಇನ್ಪುಟ್ ಅಂದ್ರೆ ಏನು ಗೊತ್ತ? ಇಲ್ಲಿ ಇನ್ಪುಟ್ನೊಳಗೂ ಇನ್ಪುಟ್ ಕೊಡೋದಂದ್ರೆ 0 ಆ್ಯಂಡ್ 1, ಔಟ್ಪುಟ್ನಾಗೂ 0 ಆ್ಯಂಡ್ 1. ಈಗ ಇನ್ಪುಟ್ನೊಳಗೆ ನಾವು 2 0 ಇನ್ಪುಟ್ ಕೊಟ್ಟಿವಿ ಅಂದ್ರೆ, ಈಗ ಲೈಕ್ ವೆರಿ ಸಿಂಪಲ್ ಎಕ್ಸಾಂಪಲ್, ಆ ಬಲ್ಬಿಗೆ 2 ಬಟನ್ ಇದ್ವಲ್ಲ, 2 ಬಟನ್ ಆಫ್ ಇಟ್ಟರೆ 0 0 ಕೊಟ್ಟಿವಿ ಅಂತ. ಹ್ಞೂ ರೀ. 2ರಾಗ 1 ಬಟನ್ ಆನ್ ಇದ್ರೆ ಅದು 1 ಆಯ್ತು, ಇನ್ನೊಂದು ಬಟನ್ 0. ಅವಾಗ ಔಟ್ಪುಟ್ 0 ಬರ್ತೈತೋ 1 ಬರ್ತೈತೋ ಅಂತ ಹೇಳಿ ನೋಡ್ಬೇಕು. ನಾ ಈಗ ಆ ಎಕ್ಸಾಂಪಲ್ ಪ್ರಕಾರ ನಿಮ್ಗೆ ಅರ್ಥ ಆಗೈತಿ ಈಗ. ಸೊ ಇದ್ರ ಆ್ಯಂಡ್ ಗೇಟದ ಅರ್ಥ, ಆ್ಯಂಡ್ ಅನ್ನೋ ಶಬ್ದ ಬಂತಿಲ್ರಿ, ಇಂಗ್ಲೀಷದ್ದು ಐತು.
ಇದನ್ನು ಬೇರೆ ಎಲೆಕ್ಟ್ರಾನಿಕ್ಸ್ದೊಂದು ಆ್ಯಂಡ್ ಅಂತ ಇರ್ತೈತೆ ಅಂತಲ್ಲ, ಇಂಗ್ಲೀಷದ್ದ ಆ್ಯಂಡ್ ಅಂದ್ರೆ ಏನು? ಇದು ಮತ್ತು ಇದು, ದಿಸ್ ಆ್ಯಂಡ್ ದಿಸ್ ಬೋತ್ ಒನ್, ದೆನ್ ಓನ್ಲಿ ಔಟ್ಪುಟ್ ಒನ್. ಎರಡೂ ಬಟನ್ ಆನ್ ಇದ್ದರೆ ಈ ಬಟನ್ ಆ್ಯಂಡ್ ಈ ಬಟನ್, ಅದಕ್ಕೆ ಆ್ಯಂಡ್ ಅಂತಾರೆ. ಅದಕ್ಕೆ ಈಗ ಇದ್ರದ್ದು ಸರ್ಕಿಟ್ ಸಿಂಬಲ್ ತೋರಿಸ್ತೀನಿ ನಾ ಆ್ಯಂಡ್ ಗೇಟದ್ದು ಹೆಂಗೆ ಮಾಡ್ಬೇಕಂತ ಹೇಳಿ ನೋಡ್ರಿ. ಒಂದು ಸ್ಟ್ರೇಟ್ ಲೈನ್ ಹಿಂಗೆ ಮಾಡಿದ್ರೆ ಪಿ ಎನ್ ಜಂಕ್ಷನ್ ಆಗ ಹಂಗೆ ಮಾಡಬಾರ್ದು. ಮತ್ತೆ ಯಾಕೆ ಮಾಡಿದ್ರಿ ಹಂಗೆ? ಇದ್ರದ್ದು ಹೆಂಗೆ ಬರುತ್ತೆ ಆ್ಯಂಡ್ ಗೇಟದ್ದು? ಒಂದು ಸ್ಟ್ರೇಟ್ ಲೈನ್, ಇಲ್ಲೊಂದು ಕರ್ವ್ ಹಿಂಗೆ ಮಾಡಿ, ಇವು ಎರಡು ಇನ್ಪುಟ್ಸ್, ಇವು ಹಿಂಗೆ ಡ್ಯಾಶ್ ಇವೆರಡು ಲೈನೇನು ಇವು ಇನ್ಪುಟ್ಸ್. ಇಲ್ಲೇನು ಬರ್ತೈತಿ ಈಗ ಔಟ್ಪುಟ್. ಇನ್ಪುಟ್ ಹೆಸರು ಜನರಲಿ ಎ ಬಿ ಅಂತ ಕೊಡ್ತಾರೆ. ಅಂದ್ರೆ ಎ ಇಸ್ ಈಕ್ವಲ್ ಟು 0, ಬಿ ಇಸ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು? ಆಪ್ ಎರಡು ಆಪ್ ಅಂದರೆ ಎರಡು ಆಫ್ ಇಟ್ಟಿವಿ ಬಂದಿಟ್ಟಿವಿ. ಸೊ ಔಟ್ಪುಟ್ ಸಿಂಬಲ್ ವೈ. ಸೊ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ವೈ. ಇದೇನಾಗಿ ಡ್ರಾ ಮಾಡಿದ್ದೆ? ಸರ್ಕಿಟ್ ಸಿಂಬಲ್ ಆಫ್ ಆ್ಯಂಡ್ ಗೇಟ್. ಹಾಂ, ನೆಕ್ಸ್ಟ್ ಈಗ ಇದ್ರದ್ದು ಟ್ರೂತ್ ಟೇಬಲ್ ಹಾಕ್ಬಿಡೋಣ. ಟ್ರೂತ್ ಟೇಬಲ್ ಆದಮೇಲೆ ಅದರದ್ದು ಬೂಲಿಯನ್ ಇಕ್ವೇಷನ್ ನೋಡೋಣ ಅಂತ. ಇಷ್ಟಾದ್ಮೇಲೆ ನೆಕ್ಸ್ಟ್ ಆರ್ ಗೇಟಿಗೆ ಹೋಗೋದು, ಅಲ್ಲೂ ಅದೇ ಕೆಲಸ ಮಾಡೋದು. ನೆಕ್ಸ್ಟ್ ನಾಟ್ ಗೇಟ್. ಹಿಂಗೆ ಜಾರ್ ಗೇಟ್ ತನಕ ನಾವು ರೀಚ್ ಆದರೆ ಗೇಟ್ಸ್ ಟಾಪಿಕ್ನೊಳಗೆ 80 to 90% ಮುಗೀತು. ಆಮೇಲೆ ಈ ನ್ಯಾಂಡ್ ಆ್ಯಂಡ್ ನಾರ್ ಯೂನಿವರ್ಸಲ್ ಗೇಟ್ಸ್ ಅಂತ ಕರೀತಾರೆ ನೋಡ್ರಿ. ಯಾಕೆ ಅವಕ್ಕೆ ಯೂನಿವರ್ಸಲ್ ಗೇಟ್ಸ್ ಅಂತ ಕರೀತಾರೆ, ಅದರಿಂದ ಏನು ಮಾಡಬಹುದು ಅಂಥೇಳಿ ಒಂದು ಸ್ವಲ್ಪ ಕಲಿಬೇಕು. ಅಲ್ಲಿಗೆ ಮುಗಿದು ಹೋಗ್ತದೆ. ಅರ್ಥ ಅದನ್ನು? ಹಾಂ, ಈಗೇನು ಹೇಳ್ತೀನಿ ನಾನು ನೆಕ್ಸ್ಟ್? ಸತ್ಯವನ್ನೇ ಹೇಳ್ರಿ. ಟ್ರೂತ್ ಟೇಬಲ್. ಸೊ ಟ್ರೂತ್ ಟೇಬಲ್ ಅಂದ್ರೆ ಹಿಂಗೆ ಕಾಲಮ್ಮು ರೋ ಹಾಕಿ ಟೇಬಲ್ ಡ್ರಾ ಮಾಡ್ತಾರಂತ. ಆ ಟೇಬಲ್ನಾಗ ಈ ಟ್ರೂತ್ ಟೇಬಲ್ನೊಳಗೆ ನಿಮಗೆ ಏನು ಇನ್ಪುಟ್ ಇದ್ದಾಗ ಏನು ಔಟ್ಪುಟ್ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ಅಷ್ಟೆ. ಈಗ ನೋಡ್ರಿ, 3 ಕಾಲಮ್ ಅಲ್ಲೇ, 2 ಇನ್ಪುಟ್ಟಿಗೆ, 1 ಕಾಲಮ್ ಔಟ್ಪುಟ್ಟಿಗೆ. ಆ್ಯಂಡ್ ಗೇಟಿಗೆ ನೀವು ಇನ್ನೊಂದು ಇನ್ಪುಟ್ ಹಾಕ್ಬೋದು. ಹಿಂಗೆ ಮಾಡಿಸಿ ಯು ಕ್ಯಾನ್ ಆ್ಯಕ್ಚುಲಿ ಗಿವ್ 100 ಇನ್ಪುಟ್ಸ್ ಟು ಆ್ಯಂಡ್ ಗೇಟ್. 100 ಇನ್ಪುಟ್ಸ್ ಇದ್ರೆ ಏನು ಗೊತ್ತನ್ರಿ? ಒಂದ ಬಲ್ಬು 100 ಬಟನ್ ಅಷ್ಟು ಆನ್ ಇದ್ರೆ ಆನ್ ಆಗ್ತದೆ. ತಿಳಿಸಿಲ್ರಿ ಹೇಳಿದ್ದು? ಆ್ಯಂಡ್ ಅದು ಕೆಲಸ ಅದು 100 ಬಟನ್ ಇದ್ವು ಅಂದರೆ ದಿಸ್ ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಇಷ್ಟು ಆನ್ ಇರ್ಬೇಕು. ಅರ್ಥ ಆಗ್ತಿದೆ? ಆದ್ರೆ ಮಿನಿಮಮ್ ಎಷ್ಟು ಇನ್ಪುಟ್ ಇರ್ಬೇಕು? 2. 2ಕ್ಕಿಂತ ಹೆಚ್ಚಿಗೆ ಸುಡ್ಗಾಡ್ ಇರ್ಕೋಲ್ಲ, ನಡೀತೈತಿ. 1 ಇರೋಂಗಿಲ್ಲ. ಆ್ಯಂಡ್ ಅರ್ಥನ ಬರೋಂಗಿಲ್ಲ. ಅವಾಗ 2 ಇದ್ರೆ ಇದು ಮತ್ತು ಇದು ಅನ್ಬೋದಿಲ್ಲ ನಾವು. ಈ ಇದು ಮತ್ತು ಇದು ಅನ್ನೋ ಬರೋಂಗಿಲ್ಲ. ಅರ್ಥ ಆಗ್ತಿಲ್ರಿ? ಸೊ ಮಿನಿಮಮ್ 2 ಇನ್ಪುಟ್ಸ್, ಮ್ಯಾಕ್ಸಿಮಮ್ ಎನಿ ನಂಬರ್ ಆಫ್ ಇನ್ಪುಟ್ಸ್ ಇರ್ಬೋದು. ಸೊ ಈಗ ಟ್ರೂತ್ ಟೇಬಲ್ನೊಳಗೆ ಇಫ್ ದೇರ್ ಆರ್ 3 ಇನ್ಪುಟ್ಸ್ ಎ ಬಿ ಸಿ ವೈ ಅಂತ ಬರ್ತೈತೆ. ಹ್ಞೂ ರೀ. ಸೊ ಈ ಸದ್ಯ ನಿಮ್ಮ ಸಿಲೆಬಸ್ಸಿಗೆ 2 ಇರ್ತಾವೆ. ನಾವು 3 ಡ್ರಾ ಮಾಡ್ತಿದ್ವಿ ಟ್ರೂತ್ ಟೇಬಲ್ ಅಲ್ಲೇ. ಸೊ 2 ಈಗ ಇಲ್ಲಿ ಏನು ಮಾಡ್ಬೇಕು ಗೊತ್ತೇನ? 0 0 1 1 0 1 0 1 2 ಕಂಟಿನ್ಯೂ 0 2 ಕಂಟಿನ್ಯೂ 1 ಆಮೇಲೆ ಆಲ್ಟರ್ನೇಟಿವ್. ಹಿಂಗೆ ಹಾಕೋದ್ರಿಂದ ಏನಾದ್ರು ಗೊತ್ತ? ಏನು ಮಾಡತ್ತೆ ಸರ್ ನೀವು? ಎಲ್ಲ ಟೈಪ್ ಆಫ್ ಕಾಂಬಿನೇಷನ್ ಬಂತೀಗತ್ತೆ. A0 ಇದ್ದಾಗ B0, A0 ಇದ್ದು B1, ಆಮೇಲೆ A0 B1, ಆಮೇಲೆ 2 1 ಇಷ್ಟು ಕಾಂಬಿನೇಷನ್ ಬಂತೀಗ. ನೀವು ಹಿಂಗೆ ಮಾಡೋ ಬದಲು ಹಿಂಗೆ ಮಾಡ್ಬೋದು. ಇದು 0 ಇದ್ದಾಗ ಇದು 1 ಇರಲಿ ಅಲ್ಲೇ, ಆಮೇಲೆ ಇದು 1 ಇದು 0 ಅಲ್ಲೇ, ಆಮೇಲೆ ಹಿಂಗೆ ಮಾಡ್ಬೋದು. ಮತ್ತು ಹೋಗಿ ಬರ್ತಾವೆ. ಅದಕ್ಕೆ ಸಿಂಪಲ್ ಏನು ಹೇಳ್ತಾರೆ? 2 0 2 1 0 1 0 1 ಹಾಕ್ಬಿಟ್ರೆ ಒಟ್ಟು ಕಾಂಬಿನೇಷನ್ ಬಂದ್ಬಿಡ್ತಾವೆ. 3 ಇದ್ದಂತಿಗೂ ಎ ಬಿ ಸಿ 4 0 4 1 2 0 2 1 2 0 2 1 8 ಬರ್ತಾವೆ ಟೋಟಲ್. ಇಲ್ಲಿ ಎಷ್ಟು ಬಂದಾವೆ ನೋಡ್ರಿ? 1 2 3 4 ಕಾಂಬಿನೇಷನ್ಸ್ ಬಂದಾವೆ. ಎ ಬಿ ಸಿ ಇದ್ರೆ 8 ಕಾಂಬಿನೇಷನ್ಸ್ ಬರ್ತಾವೆ. 4 zeros 4 ones 2 0 2 1 2 0 2 1 0 1 0 1 0 1 0 1 8 ಸಲ ಆಗೋ ತನಕ ಅದು ಹಾಕ್ಬಿಟ್ರೆ ಅಷ್ಟು ಕಾಂಬಿನೇಷನ್ ಬರ್ತಾವೆ ಮತ್ತಲ್ಲೇ. ಹಾಂ, ಈಗ ವಾಯಿನೊಳಗೆ 2 0 ಇದ್ದಾಗ ಔಟ್ಪುಟ್ ಏನಿರ್ತೈತಿ ಅಂತ ಬರ್ಕೊಂತ ಹೋಗ್ಬೇಕು ಅಷ್ಟೇ. 0 ಹಾಂ 0 ಆ್ಯಂಡ್ 1 ಹಾಂ, ಇಲ್ಲಿ 1 ಬರೆದ್ರಿ ಆ್ಯಂಡ್ ಮರ್ಯಾದೆ ತೆಗೆದಂಗೆ ಅದು. ಅರ್ಥ ಆತ್ರಿ?
ನೆಕ್ಸ್ಟ್ 1 0 1 1. ಸೊ ಆ್ಯಂಡ್ ಗೇಟ್ನೊಳಗೆ 1 ಔಟ್ಪುಟ್ ಬರ್ಬೇಕಂದ್ರೆ ಓನ್ಲಿ 1 ಕಾಂಬಿನೇಷನ್ನಾಗ ಅಷ್ಟೇ ಬರ್ತೈತಿ. ದಟ್ ಈಸ್ ವೆನ್ ಬೋತ್ ದ ಇನ್ಪುಟ್ಸ್ ಆರ್ 1. ಕ್ಲಿಯರ್ ಆತ್ರಿ ಇದು? ಆ್ಯಂಡ್ ಗೇಟದ ಕೆಲಸ ಏನಂದ್ರೆ ಒಂದು ದೊಡ್ಡ ಸರ್ಕಿಟ್, ಎಲೆಕ್ಟ್ರಾನಿಕ್ಸ್ ಒಂದು ಸರ್ಕಿಟ್ನೊಳಗೆ ನಡಕ್ಕೆ ಎಲ್ಲೋ ಸಣ್ಣ ಒಂದು ಚೋಟೆ ಆ್ಯಂಡ್ ಗೇಟ್ ಇರ್ತೈತಿ. ಅವಾಗ ಕರೆಂಟ್ ಫ್ಲೋ ಹಾಕೊಂಡು ಬರುತ್ತೆ, ಹಿಂಗೆ 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 ಫ್ಲೋ ಹಾಕುವಂತ ಬರುತ್ತೆ. ಆ್ಯಂಡ್ ಗೇಟ್ ಕಡೆ ಬಂತಂದ್ರೆ 2 ಇನ್ಪುಟ್, ಇಲ್ಲೂ ಕರೆಂಟ್ ಬಂತು ಇಲ್ಲೂ ಕರೆಂಟ್ ಬಂದ್ರೆ ಅಷ್ಟೇ ಅದು ಆ ಕಡೆ ಕರೆಂಟ್ ಪಾಸ್ ಆಗಿಬಿಡುದು. ಒಂದು ಕಡೆ ಕರೆಂಟ್ ಬಂತು ಇನ್ನೊಂದು ಕಡೆ ಕರೆಂಟ್ ಬರಲಿಲ್ಲ ಅಂದ್ರೆ ಅಲ್ಲಿಗೆ ಬ್ಲಾಕ್ ಇರ್ತದೆ. ಮತ್ತು 2 ಕಡೆ ಕರೆಂಟ್ ಬಂತು ಅವಾಗ ಕರೆಂಟ್ ಹೋಯ್ತು. ಸೊ ಆ್ಯಂಡ್ ಗೇಟದ ಕೆಲಸ ಏನು ಹೇಳ್ತಾರೆ, 2 ಕರೆಂಟ್ ಬಂತು ಅಂತ ಕೊರಿ. ಆ್ಯಕ್ಚುಲಿ ಇದು ಪ್ರಾಕ್ಟಿಕಲಿ ಇದು ವರ್ಕ್ ಆಗೋಬೇಕಾರೆ 0 1 0 ಅಂತ ಬರೀತಾರೆ ನಲ್ಲಿ ಹೋಗಿ. ಅಲ್ಲಿ ಕರೆಂಟ್ ಬಂತೋ ಇಲ್ಲೋ, ಕರೆಂಟ್ ಅಂತಾರ ಅನ್ರಿ ನೀವು, ಅದಕ್ಕೆ ವೋಲ್ಟೇಜ್ ಅಂತಾರ ಅನ್ರಿ. ಅಯ್ಯೋ ಈಗ ದೊಡ್ಡದೊಂದು ಇವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಬಂದ ಕೂಡ ಏನು ಸ್ವಲ್ಪ ಹೇಳ್ತೀನಂತ. ದೊಡ್ಡದೊಂದು ಸರ್ಕಿಟ್ ಇರುತ್ತೆ, ಜಗ್ಗಷ್ಟಿಂತ ಕಾಂಪೋನೆಂಟ್ಸ್ ಇರ್ತವೆ. ಆ್ಯಂಡ್ ಆರ್ ನಾಟ್ ಆ್ಯಂಡ್ ಒಂದು ಟ್ರಾನ್ಸಿಸ್ಟರ್ ಏನೋ ಸುಗಾಡು ಹಾಕಿ ಏನೋ ಒಂದು ವರ್ಕ್ ಮಾಡ್ಸಕ್ಕೆ ಹೊಂಟಿರ್ತಾರೆ ಅವಕ್ಕೆ. ಹಾಂ, ನಡೀತೈತಿ, ನೀರು ಕುಡಿಯೋಕೆ ನಡೀತೈತಿ, ಆಮೇಲೆ ಗಿಡಗಳು. ಸೊ ಈಗ ಹಂಗೆ ಎಲ್ಲೋ ಒಂದು ಕಾಂಪೋನೆಂಟ್ ನೀವು ಆ್ಯಂಡ್ ಗೇಟ್ ಹಾಕಿರಂದ್ರೆ ಎಲ್ಲಿ ಹಾಕ್ಬೇಕು ಆ್ಯಂಡ್ ಗೇಟ್ ಅಂದ್ರೆ ನಿಮ್ಗೆ ಚಾಯ್ಸ್ ಇರ್ಬೇಕು. ಏನಂದ್ರೆ ನೋಡಪ್ಪ, ಹಿಂಗೂ ಕರೆಂಟ್ ಬಂದ್ರಷ್ಟೇ ಮುಂದೆ ಕರೆಂಟ್ ಹೋಗ್ಬೇಕಾ. ಈಗ ಹಂಗೈತಿ, ಏನು ಹೊಲ್ಗೇರ್ ಮಾಡಿಗಿಡಿ, 2 ಒಂದ ಕಡೆ ಕರೆಂಟ್ ಬಂದು ಮುಂದೆ ಹೋದ್ರೆ ಡಮ್ಮ ಅಂತಿತ್ತಾ ಇದು ಅಂದ್ಕೊಳ್ಳಿ. ಹಂಗನ ತಡಿ ಒಂದು ಆ್ಯಂಡ್ ಗೇಟ್ ಹಾಕ್ತೀನಿ ನಾನು. ಆ್ಯಂಡ್ ಗೇಟ್ ಹಾಕ್ಬಿಟ್ರೆ ಸೇಫ್. ಅದೇನು ಮಾಡ್ತೈತಿ, ಅದು ರೆಸ್ಪಾನ್ಸಿಬಿಲಿಟಿ. ಈಗ 2 ಕರೆಂಟ್ ಬಂದ್ರಷ್ಟೇ ಮುಂದೆ ಕರೆಂಟ್ ಫ್ಲೋ ಆಗಕ್ಕೆ ಬಿಡ್ತೈತಿ. ತಿಳಿತಾನೆ? ಓಕೆ, ಈಗ ವೆರಿ ಸಿಂಪಲ್. ಇದು ಸ್ವಿಚ್ ಐತಲ್ಲ, ಈಗ ಬಟನ್ ಇರ್ತಾವಲ್ಲ ಮನ್ಯಾಗ, ಅದು ಹೆಂಗಂದ್ರೆ ಅದನ್ನು 1 ಮಾಡಿರಿ ಇದು 1 ಆಗ್ತೈತಿ, ಅದನ್ನು 0 ಮಾಡಿರಿ ಇದು 0. ಇಷ್ಟು ಕೆಲಸ ಮಾಡ್ತಾವೆ. ಹಂಗೆ ಆ್ಯಂಡ್ ಗೇಟದ್ದು 2 ಇನ್ಪುಟ್, 2 ಇನ್ಪುಟ್ ಬಂದು 2 ಆನ್ ಇದ್ರಷ್ಟೇ. ಆನ್ ಇದ್ರೆ ಅಂದ್ರೆ ಟ್ರೂ ಇದ್ರೆ ಅಂದ್ರೆ 5 ವೋಲ್ಟ್ ಇದ್ರೆ ಅಂದ್ರೆ 2 ಹೈ ಇದ್ರೆ ಅಂದ್ರೆ 2 ಟ್ರೂ ಇದ್ರೆ 2 ಎಸ್ ಇದ್ರೆ ಏನಾರ ಅನ್ರಿ, ಅವಾಗ ಅಷ್ಟೇ ಕರೆಂಟ್ ಹೊರಗೆ ಹೋಗಿರ್ಬೇಕು. ಹಿಂಗೆ ಸಿಚುವೇಶನ್ ಇದ್ದಾಗ ಅಲ್ಲಿ ಏನು ತೊಗೊಂಡು ಏನು ಹಾಕ್ಬೇಕಲ್ಲೇ ಆ್ಯಂಡ್ ಗೇಟ್ ಹಾಕ್ಬೇಕು. ಅರ್ಥ ಆತ್ರಿ ಇದು? ಸೊ ಇದು ಹಾಂ, ಸರ್ಕಿಟ್ ಸಿಂಬಲ್ ಆಫ್ ಆ್ಯಂಡ್ ಗೇಟ್. ಎಕ್ಸಾಮ್ನಾಗ ಕೇಳ್ತಾರೆ, ಡ್ರಾ ದ ಸರ್ಕಿಟ್ ಸಿಂಬಲ್ ಆಫ್ ಆ್ಯಂಡ್ ಗೇಟ್. ಫೈನಲ್ ಎಕ್ಸಾಮ್ನಾಗ ಕೇಳ್ಯಾರ ಹಿಂಗೆ, ಅದು ಅಂದ್ರೆ ಬೂಲಿಯನ್ ಇಕ್ವೇಷನ್ ಬರೀರಿ, ಟ್ರುತ್ ಟೇಬಲ್ ಬರೀರಿ, ಅಥವಾ ಐಡೆಂಟಿಫೈ ದ ಗೇಟ್ ಅಂತ ಹೇಳಿದ್ರದ್ದು ಚಿತ್ರ ತೆಗಿತಾರೆ. ಸರ್ಕಿಟ್ ಸಿಂಬಲ್ ಅವರ ಕೊಟ್ಬಿಡ್ತಾರೆ, ಇದು ಯಾವ ಗೇಟ್ಲೆ ಅಂತ ಹೇಳ್ತಾರೆ, ಕೇಳ್ತಾರೆ. ಗೊತ್ತಿಲ್ಲೇ ಅಂತ ಅನ್ಬಾರ್ದು, ಬರೀಬೇಕಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನೀಗ ಬೂಲಿಯನ್ ಎಕ್ಸ್ಪ್ರೆಷನ್ ಅಂದ್ರೆ ಈ ಟ್ರುತ್ ಟೇಬಲ್ ಅನ್ನ, ಸರ್ಕಿಟ್ ಸಿಂಬಾಲ್ ಅನ್ನ ಇಕ್ವೇಷನ್ ರೀತಿ ಒಳಗೆ ಬರೆದ್ರೆ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಸೊ ಅದು ಹೆಂಗಂದ್ರೆ y ಇಸ್ ಈಕ್ವಲ್ಸ್ ಟು ಇದ್ರದ್ದು ಇಕ್ವೇಷನ್ ಇದೆ, ಹೇಳಿದ್ರೆ ಫಾರ್ಮುಲಾ ಇದ್ದಂಗೆ. ಹ್ಞೂ ರೀ, y ಇಸ್ ಈಕ್ವಲ್ಸ್ ಟು a ಆ್ಯಂಡ್ b ಡಾಟ್ ಅನ್ನಂಗಿಲ್ಲ. ಅದಕ್ಕೆ ಇದೇನ್ಬೇಕು, a ಆ್ಯಂಡ್ b. ಓ, AND gate is a logic gate whose output is 1 only if both the inputs are 1 ಅಂತ ಹೇಳಿ ಸ್ಟೇಟ್ಮೆಂಟ್ ಬರೀಬೇಕು. ಈಗ ನೋಟ್ ಪುಸ್ತಕ ತೆಗಿಬೇಕು, ಇದನ್ನು ಬರ್ಕೋಬೇಕಂತ ಹೇಳಿದೆ ನೆನಪೈತಾನೆ. AND gate is a logic gate. ಆ ಸ್ಟೇಟ್ಮೆಂಟ್ ಬರ್ಕೊಂಬಿಟ್ರಿ ಫಸ್ಟಿಗೆ. ಇಟ್ ಈಸ್ ಅ ಲಾಜಿಕ್ ಗೇಟ್ ಅಂತಾರೆ ಚಲೋ ಮಾಡಿರ್ಬೇಕಾರೆ ಹೋಲಿ. AND gate is a logic gate, ಅಥವಾ it is a logic gate whose output is 1 ಬ್ರಾಕೆಟ್ನೊಳಗ ಹೈ, HIGH ಹೈ, whose output is 1 ಬ್ರಾಕೆಟ್ನೊಳಗ ಹೈ, ಓನ್ಲಿ ವೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ, ಓನ್ಲಿ ವೆನ್ both its ಇನ್ಪುಟ್ಸ್ ಆರ್, ಮಾತಾಡ್ರಿ ಮುಂದೆ ಹಂಗೆ ಮಾಡ್ತೀರಿ. ಹಾಂ, ಬೋತ್ ಇಟ್ಸ್ ಇನ್ಪುಟ್ಸ್ ಆರ್ 1. ಮತ್ತೇನು ಹಾಯ್ ಅಂದ್ರೂ ಅವಶ್ಯಕತೆ ಇಲ್ಲ. ಗೊತ್ತಾಗ್ತಿದ್ದಿಷ್ಟೇ. ವಾಟ್ ಈಸ್ ಆ್ಯಂಡ್ ಗೇಟ್ ಅಂತ ಕೇಳಿದ್ರೆ ಕೇಳಂಗಿಲ್ಲ. ಇದನ್ನು ಈ ಟೈಪ್ ಕ್ವಶನ್ ಕೇಳಂಗಿಲ್ಲ. ಅದ್ರದ್ದು ಸರ್ಕಿಟ್ ಸಿಂಬಲ್ ಕೇಳ್ತಾರೆ,
ಹಾಂ ಇದನ್ನಿಷ್ಟು ಅಲ್ಲಿ ಬರ್ಕೊಂಬಿಟ್ರೆ ಬಡಬೇಡ. ಸರ್ಕಿಟ್ ಸಿಂಬಾಲ್ ಅಂತ ಹೆಡ್ಡಿಂಗ್ ಹಾಕ್ಬೇಕು. ನೀವು ಬರೋದಿಲ್ಲ. ಸರ್ಕಿಟ್ ಸಿಂಬಾಲ್, ಟ್ರೂತ್ ಟೇಬಲ್, ಬೂಲಿಯನ್ ಎಕ್ಸ್ಪ್ರೆಷನ್. ಸೊ ಅದೇ ನೀವು ಬರ್ಕೊಂತೀರಿ. ಈ ಕಡೆ ನಾನು ಆರದ್ದು ರೆಡಿ ಮಾಡ್ತೀನಿ. ಸರ್ಕಿಟ್ ಸಿಂಬಾಲ್ ಇದಾತಲ್ಲ, ಇದು ಮುಂದೆ ಹೊಂಟ್ರಿಲ್ರಿ. ಈಗ ಒಂದು ಸ್ವಲ್ಪ ಫಾಸ್ಟ್ ಮುಗಿಸ್ಬೇಕು. ಯಾಕೆಂದ್ರೆ ಮುಗಿಸ್ರಿ ಮುಗಿತ. ತಡಿಯೋ, ನಾವು ಸ್ಕೇಲ್ ತೊಗೊಂಡ ಇದನ್ನು ಹಾಕಿ ಯಾರು ಹಿಂಗೆ ಮಾಡತ್ರಿ, ಒಂದೊಂದು ಸ್ಕೇಲ್ ಡ್ರಾ ಮಾಡ್ರಿ. ಯಾರು ಇದ್ರು ನೋಡ್ರಿ, ಸ್ಟ್ರೇಟ್ ಬರಬೇಕು, ನೀಟ್ನೆಸ್ ಮೇಂಟೈನ್ ಮಾಡ ಅಂತ ಹೇಳ ನಮ್ಮ ಟೀಚರ್ ಪ್ರೈಮರಾಗ. ಅಥವಾ ಏನಾತ ಅದಕ್ಕೆ ತ್ರಿಜ್ಯ ತಗೋಬೇಕಾಗುತ್ತೆ. ಹಿಂಗೆ ಸಾಕು, ನಂದ ತಪ್ಪದು. ಹಾಂ ಮುಗಿತಾನೆ ಇದಿಷ್ಟು. ಹಾಂ, ಸೊ ಈಗ ಆರ್ ಗೇಟ್ ಸರ್ಕಿಟ್ ಸಿಂಬಲ್ ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಡ್ಬೇಕು. ಈಗ ಒಂದು ಆ್ಯಂಡ್ ಗೇಟಿಗೆ ಏನು ಮಾಡಿದ್ದೆ, ಇಲ್ಲೊಂದು ಕರ್ವ್ ಹಾಕಿದ್ವಿ ಹಿಂಗೆ, ಆಲ್ಮೋಸ್ಟ್ ಲೈಕ್ ಸೆಮಿ ಸರ್ಕಲ್ ಗತ್ತೆ. ಈಗಿಲ್ಲೇ ಬರ್ಡದ್ದು ಪೀಕ್ ಇರ್ತೈತಲ್ಲ, ಪೀಕ್ ಅಂತಾರೆ, ಏನಂತಾರೆ ಅದಕ್ಕೆ, ಬೀಕ್. ಹಣೆ ಬಾರ ಬೀಕ್. ನನಗೆ ಈ ಟೈಮ್ನಾಗ ಏನಾಗುತ್ತೆ, ಹಾಂ ಈ ರೀತಿ ಹಿಂಗೆ ಬಂದು ಈ ಕಡೆಯೊಂದು ಬಂದು ಜಾಯ್ನ್ ಆಗ್ಬೇಕು. ಇದು ಆಮೇಲೆ ಒಂದೊಂದು ಕಡೆ ಈ ಸ್ಟ್ರೇಟ್ ಲೈನನ್ನು ಇದನ್ನು ಹಿಂಗೆ ಕರ್ವ್ ಮಾಡ್ತಾರೆ. ಇದನ್ನು ಕರ್ವ್ ಮಾಡಿ ಇದನ್ನು ಹಿಂಗೆ ಜೋಡಿಸ್ತಾರೆ. ಇದು ಆರ್ ಗೇಟದ್ದು ಸರ್ಕಿಟ್ ಸಿಂಬಲ್. ಹಾಂ, ಇಂಗ್ಲೀಷ್ ಪದ ಆರ್ ಅಂದ್ರೇನು, ಅಥವಾ ಇದರ ಅದರ. ಇದು ಸ್ವಲ್ಪ ಅಷ್ಟು ಸ್ಟ್ರಿಕ್ಟ್ ಇಲ್ರಿ. ಇದು ಆರ್ ಗೇಟ್ ಇರ್ಲಿ ತಗೊಂಡಿದ್ದ. ಇದಾರೆ ಯಾರ ಒಂದು ಅವನಿದ್ರೆ ಸಾಕ್ಬಿಡ್ರಿ, ಎರಡು ಆ್ಯಂಡ್ ಗೇಟ್ನ ಸೊಕ್ಕಿಲ್ರಿಪ್ಪ ನಮಗೆ ಅಂತಂದು. ಯಾವುದು ಆರ್ ಗೇಟ್. ಸೊ ಇದರ ಅರ್ಥ ಏನು ಗೊತ್ತಂದ್ರೆ, ಎರಡರಾಗ ಒಂದು ಬಟನ್ ಆನ್ ಇದ್ರೆ ಸಾಕು, ಬಲ್ಬ್ ಹತ್ತೈತೆ. ಬಲ್ಬ್ ಹತ್ತು ಅರ್ಥ ಹತ್ತಿಲ್ರಿ, ಅರ್ಥ ಹತ್ತು ನಾ ಹೇಳಿದ್ದು. ಹಾಂ, ಈಗ ಇದ್ರ ಬೇಸಿಸ್ ಮೇಲೆ ಟ್ರೂತ್ ಟೇಬಲ್ ಹೇಳ್ರಿ ನೋಡೋಣ. 0 0, ಹಾಂ 0 1 1 0 1 1. ಹಾಂ, ಇಷ್ಟ ಆತ. ಇದು ಟ್ರೂತ್ ಟೇಬಲ್ ಆಫ್ ಆರ್ ಗೇಟ್. ಇದ್ರದ್ದು ಕಸಿನ್ ಅದು ಎಕ್ಸಾರ್. ಎಕ್ಸಾರ್ ಅಂತ 6ನೇ ಒಂದು ಗೇಟ್ ಬರುತ್ತೆ ಅಂತ ಹೇಳಿದ್ನಲ್ಲ. ಇದನ್ನು ಮುಗಿಸಿ ಅಲ್ಲಿಗೆ ಬರ್ತೀನಿ. ಎಕ್ಸಾರ್ ಕಡೆ ಅವ್ರಿಗೆ ಸ್ವಲ್ಪ ಇದು ಐತಿ, ಪರಿಚಯನೂ ಐತಿ. ಅವ್ರಿಗಿವ್ರು ಆಗು ಬರೋಂಗಿಲ್ಲ, ಕಾಂಟ್ರವರ್ಸಿ ಅದಾವ ಸ್ವಲ್ಪ. ಅವನು ಹೇಳ್ತೀನಿ ಆಮೇಲೆ. ಓಕೆ, ಸೊ ಬೂಲಿಯನ್ ಎಕ್ಸ್ಪ್ರೆಷನ್ ಆಫ್ ಆರ್ ಗೇಟ್ ಕಡೆ ನಾವು ಬಂದರೆ ಇದನ್ನು ಹಿಂಗೆ ಬರೀತಾರೆ, ಎ ಆರ್ ಬಿ. ಪ್ಲಸ್ ಬರೀತೀರಿ ಸರ್, ಆರ್ ಅಂತೀರಿ. ನಾ ಏನು ಮಾಡಿ ಹಂಗೆ ಸಿಂಬಲ್ ಇಟ್ಕೊಂಡ್ರೆ ಅದಕ್ಕೆ ಡಾಟ್ ಅಂತ ಹಾಕಿದ್ರೆ ಆ್ಯಂಡ್. ಹಾಂ, ಪುಣ್ಯ. ಪ್ಲಸ್ ಅಂತ ಬರೆದ್ರೆ ಆರ್. ಇದನ್ನು ಎ ಪ್ಲಸ್ ಬಿ ಅಂತ ಓದಬಾರ್ದು. ನೀವು ಒಬ್ಬರ ಮನೆ ಓದ್ಬೇಕಾರೆ ಏನಾರ ಓದ್ಕೋರಿ. ಓಕೆ, ಇದನ್ನು ಕಂಡೀಷನ್ ಏನು, ಇದಕ್ಕೆ ಹೆಂಗೆ ನಮಗೆ y = a or b ಅಂತ ಓದ್ಬೇಕು. ಅದನ್ನು ಅರ್ಥ ಆತ್ರಿ? ಹಾಂ, XOR ಬಗ್ಗೆ ಒಂದೆರಡು ಸ್ವಲ್ಪ ಮಾಹಿತಿ ಹೇಳ್ತೀನಿ, ಆಮೇಲೆ ಇದನ್ನು ಬರ್ಕೊಂಡ್ಬಿಡ್ರಿ ಅಂತ. ಈಗ ನ್ಯೂಸ್ ಚಾನಲ್ ನೋಡ್ತಿರಲ್ಲ ನೀವು, ಅಥವಾ ಕ್ರಿಕೆಟ್ನೊಳಗೂ ಆತ, ನ್ಯೂಸ್ ಚಾನಲ್ನೊಳಗೂ ಆತ ಎಕ್ಸ್ಕ್ಲೂಸಿವ್ 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 ಅಂತ ಬರ್ತಿರ್ತದೆ. ನಮ್ಮಲ್ಲಿ ಮಾತ್ರ, ನಾವೇ ಮೊದಲು ಅಂಥೇಳಿ, ನಾವೇ ಮೊದಲು ಬೇರೆ, ನಮ್ಮಲ್ಲಿ ಮಾತ್ರ ಅಂದ್ರೆ ಎಕ್ಸ್ಕ್ಲೂಸಿವ್. ಈಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಲೈವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಓನ್ಲಿ ಆನ್ ಸ್ಟಾರ್ ಸ್ಪೋರ್ಟ್ಸ್ ಅಂತ ಹೇಳ್ತಿರ್ತಾರೆ. ಲೈವ್ ಅಂದ್ರೆ ಏನು, ಆಗಿಂದ ಆಗ ಅಲ್ಲಿ ನಡೆದದ್ದು ತೋರಿಸ್ತೀವಿ, ದಟ್ ಈಸ್ ಲೈವ್. ಲೈವ್ ಅಂತಂದ್ರೆ ಸಾಕು. ಲೈವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಂತ ಯಾಕೆ ಅನ್ನಬೇಕಂದ್ರೆ, ಸ್ಟಾರ್ ಸ್ಪೋರ್ಟ್ಸ್ನಾಗ ಅಷ್ಟೇ ಇದು. ಸ್ಟಾರ್ ಸುವರ್ಣದಾಗ ಬರಂಗಿಲ್ಲ ಮ್ಯಾಚ್, ಅಥವಾ ಬೇರೆ ಯಾವುದು ಚಾನಲ್ನೊಳಗೆ ಬರಂಗಿಲ್ಲ. ಸ್ಟಾರ್ ಸ್ಪೋರ್ಟ್ಸ್ನೊಳಗೆ ಅಷ್ಟೇ ಇದನ್ನು ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಮಾತ್ರ ಅನ್ನಕ್ಕೆ ಏನದು ಎಕ್ಸ್ಕ್ಲೂಸಿವ್. ಅರ್ಥ ಆತ್ರಿ? ಸೊ ಇದನ್ನು ಯಾಕೆ ಹೇಳೋದ್ರೆ ಸರ್, ಇದು ಎಕ್ಸಾರ್ದ ಆ್ಯಕ್ಚುವಲ್ ಹೆಸರು ಎಕ್ಸ್ಕ್ಲೂಸಿವ್ ಆರ್.
ಏನು ಇದೇನು ಆರ್ ಗೇಟ್ ಇತ್ತಲ್ಲ, ಇದ್ರದ್ದು ಎನ್ಹ್ಯಾನ್ಸ್ಡ್ ವರ್ಷನ್. ಈ ಆರ್ನ್ಯಾಗ ಒಂದಿಷ್ಟು ಮಂದಿ ಅವ್ರು ಯಾರಂತ ಗೊತ್ತಿಲ್ಲ, ಹಂಗೆ ಅವ್ರು ಇದ್ರಂತ ಗೊತ್ತಿಲ್ಲ, ನಾ ಕ್ರಿಯೇಟ್ ಮಾಡಾಕತ್ತೀನಿ. ಒಂದಿಷ್ಟು ಮಂದಿ ಜಗಳ ತೆಗಿತಾರೆ ಅಂತ ಅನ್ಕೋರಿ. ಏನು ಜಗಳ? ಇದು ಆರ್ ಗೇಟ್ ಅಂತ ನೀವೇನು ಕಲ್ತಿರಲ್ಲ, ಇದ್ರಾಗ ಒಂದು ಮಿಸ್ಟೇಕ್ ಐತಿ. ಈ ಆರ್ ಗೇಟ್ನಾಗಿಂದ ಅದ್ರ ಫಂಕ್ಷನ್ ನೋಡೋ ಒಂದು ಮಿಸ್ಟೇಕ್ ಐತಿ. ಇಟ್ ಶುಡ್ ನಾಟ್ ಬಿ ಕಾಲ್ಡ್ ಆಸ್ ಆರ್ ಗೇಟ್. ಇದ್ರ ಟ್ರೂತ್ ಟೇಬಲ್ ನೋಡೋ ಒಂದು ಮಿಸ್ಟೇಕ್ ಐತಿ. ಏನಂತ ನೀವು ಟ್ರೈ ಮಾಡಿ, ಗೆಸ್ ಮಾಡಿ. ಹಾಂ, ಇವು 1 ಇದ್ದಾಗ 1 ಇರಬಾರ್ದು ಅಂತ ಒಂದಿಷ್ಟು ಮಂದಿ. ಎದಕ್ಕೆ ಹೇಳ್ರಿ? ಇದ್ರ ಹೆಸರೇನು? ಅಥವಾ ಅಂದ್ರೆ ಖರೆ ಖರೆ ಆರ್ದ ಮೀನಿಂಗ್ ಮೇಲೆ ನಾವು ಹೋದ್ವಿ ಅಂದ್ರೆ 2ರಲ್ಲಿ 1 ಇನ್ಪುಟ್ ಆನ್ ಇದ್ರೆ ಮಾತ್ರ ಆನ್ ಬರ್ಬೇಕಲ್ಲ. 2 ಆನ್ ಇದ್ರೆ ಆ್ಯಂಡ್ ಆಗ್ತಿದೆ ಆ್ಯಕ್ಚುಲಿ. ಸೊ ಫಸ್ಟ್ ಟೈಮ್ ಯಾವಾಗ ಆರ್ ಗೇಟ್ ಡಿಸೈನ್ ಮಾಡಿದ್ರಲ್ಲ, ಹಿಂಗೆ ಡಿಸೈನ್ ಮಾಡಿಬಿಟ್ಟಿದ್ರು. ಸ್ವಲ್ಪ ದಿವ್ಸ ಬಿಟ್ಟು ಇದ್ರಾಗ ಒಂದು ಫ್ಲಾ ಐತೆ ಅಂತ ಅನಿಸ್ತು. ಈಗ ನಾ ಮಾತಾಡತ್ತಿದ್ದು ಖರೆ, ಯಾರೋ ಜಗಳ ತೆಗೆದ್ರು ಅದೆಲ್ಲ ಹಂಗೆ. ಇದ್ರಾಗ ಒಂದು ಫ್ಲಾ ಐತೆ ಅಂತ ಅನಿಸ್ತು, ಮಿಸ್ಟೇಕ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಆರ್ ಅಂತ ಡಿಸೈನ್ ಮಾಡೋಣ. ಹಂಗಂತ ಹೇಳಿ ಇದನ್ನ ಡಿಸ್ಕಾರ್ಡ್ ಮಾಡೋಣ, ಇದನ್ನ ಕ್ಯಾನ್ಸಲ್ ಮಾಡೋಣ ಬೇಡ. ಇದ್ರಾಗೂ ಒಂದು ರೀತಿ ಯೂಸ್ ಐತಿ. ಈ ಟೈಪ್ ಆಫ್ ಆರ್ ಬೇಕಂದ್ರೆ ಅಂಥ ಗೇಟ್ ಹಾಕ್ಕೊಡಿ. ಸಿಚುವೇಶನ್ ಹಂಗಿತ್ತಪ್ಪ ನಮಗೆ. 2 ಆನ್ ಇದ್ದಾಗೂ ಕರೆಂಟ್ ಮುಂದೆ ಹೋಗ್ಬೇಕು. 2ರಾಗ ಒಂದು ಕರೆಂಟ್ ಬಂದರೂ ಮುಂದೆ ಹೋಗ್ಬೇಕು ಕರೆಂಟ್. 2 ಆಫ್ ಇದ್ದಷ್ಟೇ ಕರೆಂಟ್ ಸ್ಟಾಪ್ ಆಗ್ಬೇಕು. ಹ್ಞೂ ರೀ, ಹಂಗಿತ್ತಪ್ಪ. ಅವಾಗ ನಾರ್ಮಲ್ ಆರ್ ಯೂಸ್ ಮಾಡ್ರಿ. ಹ್ಞೂ ರೀ. ಇಲ್ಲ ನಮಗೆ ಹೆಂಗೆ ಆಗ್ಬೇಕಂದ್ರೆ ಇದ್ರ ಬಗ್ಗೆ ಮತ್ತೆ ಆಮೇಲೆ ಬರೋಣ. 0 ಇದ್ದಾಗ 0 1 ಇದ್ದಾಗ 1 0 ಇದ್ದಾಗ 1 1 ಇದ್ದಾಗ ಯಾಕಪ್ಪ 1 ಬರಬೇಕು? 0 ಅಲ್ವಾ? ಆರದ ಮೀನಿಂಗ್ ನೋಡಲ್ಲಿ ಅಂತ ಯಾರು ಅಂದ್ರೆ ಇದು ಗ್ಸಾರ್ ಇದೆ. ಅರ್ಥ ಆತ್ರಿ? ಎಕ್ಸ್ಕ್ಲೂಸಿವ್ ಆರ್ ಅಂದ್ರೆ ಆರ್ನ್ಯಾಗ ಆರ್, ಎಕ್ಸ್ಕ್ಲೂಸಿವ್ ಆರ್. ಅರ್ಥ ಆತ್ರಿ? ಸ್ಟ್ರಿಕ್ಟ್ ಅದು ಖರೆ ಆರ್ ಅಂಥೇಳಿ ಎಕ್ಸ್ಕ್ಲೂಸಿವ್ ಆರ್, ಎಕ್ಸ್ ಆರ್, ಗ್ಸಾರ್ 3 ಹೆಸರಲ್ಲಿ ಕರೀತಾರೆ ಅದನ್ನು. ಒಂದಿಷ್ಟು ಮಂದಿ ಗ್ಸಾರ್ ಅಂತ ಹಾಕಬೇಕು, ಎಕ್ಸ್ ಆರ್ ಅಂತೀವಿ ನಾವು. ಅಥವಾ ಫುಲ್ ಹೆಸರು ಅನ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಎಕ್ಸ್ಕ್ಲೂಸಿವ್ ಹೆಂಗಾರ ಅನ್ಕೋರಿ. ಅದ್ರ ಬಗ್ಗೆ ಮತ್ತೆ ಅದ್ರ ಸರ್ಕಿಟ್ ಸಿಂಬಲ್, ಅದ್ರ ಟ್ರೂತ್ ಟೇಬಲ್ ಅಂತ ಆಮೇಲೆ ಬರೋಣ ಅಂತ. ಈ ಸದ್ಯ ನಮ್ದು ನಾರ್ಮಲ್ ಆರ ಇರಲಿ. ಪಟ್ ಏನು ಡ್ರಾ ಮಾಡ್ಕೊಂಡ್ಬಿಟ್ರಿ, ಡ್ರಾ ಮಾಡ್ಕೊಂಡು ಬರ್ಕೊಂಡ್ಬಿಟ್ರಿ ಫಾಸ್ಟಾಗಿ. ಮತ್ತೆ ಯಾರ ಟ್ರೂತ್ ಟೇಬಲ್ಗೆ ಸ್ಕೇಲ್ ತೊಗೊಂಡ್ರೆ ಕೊಟ್ಬಿಟ್ರಿ ನನ್ನ ಕಡೆ ಇಸ್ಕೊಂಡು. ಸರಿಲ್ಲ? ಅಂದಂಗೆ ಆರ್ ಗೇಟಿಗೂ ಮಿನಿಮಮ್ 2 ಇನ್ಪುಟ್ಸ್, ಮ್ಯಾಕ್ಸಿಮಮ್ ಎನಿ ನಂಬರ್ ಆಫ್ ಇನ್ಪುಟ್ಸ್. ಈಗ 3 ಇನ್ಪುಟ್ಸ್ ಇದು ಅಂತ ಫಾರ್ ಎಕ್ಸಾಂಪಲ್. ಅದರೊಳಗೆ 3ರಾಗ 1 ಆನ್ ಇದ್ರೆ ಸಾಕು. ದಿಸ್ ಆರ್ ದಿಸ್ ಎನಿ ಒನ್, ಹಂಗೆ. ಅರ್ಥ ಆತ್ರಿ ಇದು? ಸೊ ನೆಕ್ಸ್ಟ್ ನಾನು ನಾಟ್ ಅದು ರೆಡಿ ಮಾಡ್ತೀನ ಇಲ್ಲ? ಸ್ವಲ್ಪ ಫಾಸ್ಟ್ ಮುಗಿಸ್ಬಿಟ್ರೆ ಆತಲ್ರಿ? ಇದು ಈಸಿ. ಸೊ ಇಲ್ಲಿ ನಾಟ್ ಗೇಟ್ ಎಸ್ ಸರ್ ಅಂತಾರ ಬರೀತಾರೆ ನೋಡ್ರಿ. ನೀವು ಇದನ್ನು ಮಾಡ್ತೀರಿ ಸರ್, ನಾವು ಅಷ್ಟ್ರಾಗಿ ಮುಗಿಸ್. ಓಕೆ, ನಾಟ್ ಗೇಟ್ ಹಣೆ ಬಾರ ನೋಡ್ರಪ್ಪ. ನಾಟ್ ಗೇಟ್ ಸರ್ಕಿಟ್ ಸಿಂಬಲ್ ಹಾಕಿನ ನಾ ಈಗ. ಹೆಂಗೆ ಹಾಕ್ಬೇಕು? ಇದೊಂದು ಸ್ಟ್ರೇಟ್ ಲೈನ್. ಇವು ಸ್ಟ್ರೇಟ್ ಲೈನ್ ಅಂದರೆ ಇಲ್ಲಿ ಇನ್ಪುಟ್ ಕೊಡಕ್ಕೆ ಇದು ಔಟ್ಪುಟ್ ಇಲ್ಲಿ ಬಂತು ಅಂತದು. ಇದು PN ಜಂಕ್ಷನಿಗೆ ಏನು ಟ್ರಯಾಂಗಲ್ ಹಾಕ್ತೀವಲ್ಲ, ಅದ ಟ್ರಯಾಂಗಲ್. PN ಜಂಕ್ಷನ್ ಒಳಗೆ ಟ್ರಯಾಂಗಲ್ ವಿಲ್ ಬಿ ಫಾಲೋಡ್ ಬೈ ಅ ಸ್ಟ್ರೇಟ್ ಲೈನ್. ಅದ್ರ ಬದಲು ಒಂದು ಡಾಟ್ ಬರ್ತೈತೆ. ಡಾಟ್ ಅಂತ ಹಾಕ್ರಿ, ನಾಟ್ ಅಂತ ಅನ್ಕೋರಿ. ಅದನ್ನು ನಾಟ್ ಅದು ಹಂಗಾರ ಅನ್ಕೋರಿ. ಇಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಒಂದೇ ಇನ್ಪುಟ್ ಇರ್ಬೇಕು. ಇದಕ್ಕೆ 2 ಹೆಚ್ಚಿಗೆ ಏನು ಸಂಬಂಧ ಇಲ್ಲ. ನಾಟ್ ಗೇಟಿಗೆ ಕಂಪಲ್ಸರಿ ಒಂದೇ ಇನ್ಪುಟ್. ಔಟ್ಪುಟ್ ಎಷ್ಟು ಬರ್ತಾವೆ ಸರ್? ಔಟ್ಪುಟ್ ಎಲ್ಲ ಕಡೆ ಒಂದೇ ಬರ್ತೈತಿ, ಹೌದಲ್ರಿ? ಹಾಂ. ಸೊ ಇದಕ್ಕೆ ಒಂದೇ ಇನ್ಪುಟ್ ಬಂತಂದ್ರೆ ಇದು ಏನು ಮಾಡ್ತೈತೆ ಗೊತ್ತೇನೆ? ನಾಟದ ಕೆಲಸ ನೆಗೇಷನ್ ಮಾಡ್ತೈತೆ. ನೆಗೇಷನ್ ಕೇಳಿದ್ರೆ ನೀವು ಮ್ಯಾಥ್ಸ್ನೊಳಗೆ ನೆಗೇಷನ್ ಅಂದ್ರೇನು? ಒಂದು ಸ್ಟೇಟ್ಮೆಂಟನ್ನು ಉಲ್ಟಾ ಮಾಡಿ ಕೊಟ್ಟರೆ ಅದಕ್ಕೆ ನೆಗೇಷನ್ ಅಂತ ಕರೀತಾರೆ.
ಈಗ ಮನ್ಯಾಗ ಮಾಡ್ತಿರ್ತೀರಿ ನೋಡಿ ನೀವು, ಹಿಂಗೆ ಮಾಡೋದು ಹಂಗೆ ಮಾಡಲ್ಲ, ಹಂಗೆ ಮಾಡ್ತಾನೆ. ಅದಕ್ಕೆ ಅವ್ರು ಹಂಗೆ ಏನಾರು ಮಾಡೋದಿದ್ರೆ ಅವ್ರು ಹಿಂಗೆ ಅಂತ ಹೇಳ್ಬಿಟ್ಟಿರ್ತಾರೆ, ಅಂದರೆ ನೀವು ಹಂಗೆ ಮಾಡ್ತೀರಿ ಅಂತ. ಒಟ್ಟು ಹಂಗೆ ಹೇಳಿ ಇಲ್ಲ, ನೀವು ಅದನ್ನ ಇನ್ನೊಂದು ಕೆಲಸ ಮಾಡಕ್ಕೆ ಹೊಂಟಿರ್ತೀರಿ, ನೀವು ಅದನ್ನ ಮಾಡಕ್ಕೆ ಹೊಂಟಿರ್ತೀರಿ, ಆದ್ರೆ ಅದನ್ನು ಹೇಳ್ಬಿಟ್ರಿ ಅಂದರೆ ನೀವು ಹೇಳಿದಿಲ್ಲ ನಾವು ಮಾಡಂಗಿಲ್ಲ. ನಾವು ಮನಸ್ಸಿನ ಸಮ್ಟೈಮ್ಸ್ ಅನ್ಕೊಂತಿರ್ತೀರಿ ನೀವು, ನಾ ಹಿಂಗೆ ಮಾಡೋದು ಮಾಡಿ ನೀವು ಅಂದ್ಬಿಡ್ಬಾರ್ದ ಹಿಂಗೆ ಮಾಡ ಅಂತ ಹೇಳಿ. ಆಮೇಲೆ ಡಿಗ್ನಿಟಿ ಪ್ರಶ್ನೆ ಬಂದ್ಬಿಡ್ತೈತೆ ಅದು, ಯಾಕೆಂದ್ರೆ ನಾವು ಹವಾ ಮೇಂಟೈನ್ ಮಾಡಿರ್ತೀವಿ, ನೀವು ಹೇಳಿದ ಮಾತು ಕೇಳಂಗಿಲ್ಲ ನಾವು. ಸೊ ಹಂಗೆ ನಾಟ್ ಅಂದ್ರೆ ಏನು, ಹಿಂಗಂದ್ರೆ ಹಂಗೆ, ಹಂಗಂದ್ರೆ ಹಿಂಗೆ ಅದು. ಹ್ಞೂ ರೀ, ಅಂದ್ರೆ ಏನು ಗೊತ್ತ, ಇನ್ಪುಟ್ ನೀವು 0 ಕೊಟ್ಟರೆ ಔಟ್ಪುಟ್ 1 ಕೆ ಅಂತಿತ್ತು. ಉಲ್ಟಾ ನೀವು ಇಲ್ಲಿ ಇನ್ಪುಟ್ 1 ಕೊಟ್ಟರೆ ಔಟ್ಪುಟ್ 0. ಒಟ್ಟು ನಾಟದ ಕೆಲಸ ಏನಂದ್ರೆ ಏನು ಸುಡಗಾಡ್ ಕೊಡ್ತೀರಿ ಅದನ್ನು ಉಲ್ಟಾ ಮಾಡಿ ಕೊಡ್ತೈತೆ ಸರ್. ಅಂಥ ಸಿಚುವೇಶನ್ ಐತೆ ಅಂತಿಕೊಡ್ರಿ. ಇಲ್ಲಿ ಕರೆಂಟ್ ಬಂದ್ರೆ ಮುಂದೆ ಹೋಗ್ಬಾರ್ದು, ಕರೆಂಟ್ ಬರಲಿಲ್ಲ ಅಂದ್ರೆ ಕರೆಂಟ್ ಅಲ್ಲಿಂದ ಚಲೋ ಆಗ್ಬೇಕು. ಹ್ಞೂ ರೀ, ಹಂಗೆ ಇರ್ತಾವೆ ಅಲ್ಲಿಂದ ಪೊಟೆನ್ಷಿಯಲ್ ಡೆವಲಪ್ ಆಗಿ ಮತ್ತೆ ಮುಂದೆ ಹೋಗ್ಬೇಕು. ಹಂಗೆ ಸಿಚುವೇಶನ್ ಇದ್ರೆ ಯಾವ ಗೇಟ್ ಯೂಸ್ ಮಾಡ್ತಾರೆ, ನಾಟ್ ಗೇಟ್. ಒಟ್ಟು ಉಲ್ಟಾ ಮಾಡ್ಬೇಕು ಅದನ್ನು, ತಿಳಿದ್ರಿ? ಸೊ ಇದ್ರ ಟ್ರೂತ್ ಟೇಬಲ್ ಆಬ್ವಿಯಸ್ಲಿ ಇದೇ ಟ್ರೂತ್ ಟೇಬಲ್ ಒಳಗಿನ ಸೇಮ್ ಇನ್ಪುಟ್ಸ್ ಒಳಗೆ ಬರಂಗಿಲ್ಲಲ್ಲ, ನಾವು ಇರೋದ ಬಂದ ಇನ್ಪುಟಲ್ಲಿ ಎ ಅಷ್ಟೇ, ಇದನ್ನೂ ರಬ್ ಮಾಡ್ಬೇಕಾಗ್ತದೆ. ಇದ್ರಾಗ 2 ಇನ್ಪುಟ್ ಇರ್ತಾವೆ ಪಾಸಿಬಿಲಿಟಿ, ಒಂದು 0 ಒಂದು 1. ಇದು ಔಟ್ಪುಟ್ ಒಂದೇ ಆಬ್ವಿಯಸ್ಲಿ, 0 ಇದ್ದಾಗ ಔಟ್ಪುಟ್ 1 ಇದ್ದಾಗ ಇದು ಟ್ರೂತ್ ಟೇಬಲ್. ನೆಕ್ಸ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಹೆಂಗೆ ಬರ್ಸತ್ತಿದೆ ಅಂದರೆ y ಈಸ್ ಈಕ್ವಲ್ಸ್ ಟು ಎ ಇರೋದ ಒಂದು ಇನ್ಪುಟ್, ಎ ಆ್ಯಂಡ್ ಬಿ ಅಥವಾ ಎ ಆರ್ ಬಿ ಅಂತ ಎರಡೆರಡು ಬರೀತಿದ್ವಲ್ಲ, ಇರೋದ ಒಂದು ಇನ್ಪುಟ್. ಇದಕ್ಕೆ ಹಿಂಗೆ ಬಾರ್ ಅಂತಾರೆ, ಇದಕ್ಕೆ ಎ ಬಾರ್. ಅರ್ಥ ಆತ್ರಿ? ಅಂದರೆ ಪ್ರೊನೌನ್ಸಿಯೇಷನ್ ಹಂಗೆ ಎ ಬಾರ್ ಅಂತ ಕರೀತಾರೆ. ನೀವು ಸಿಂಬಾಲ್ ಚೇಂಜ್ ಮಾಡಿ ಬಿ ಬಾರ್ ಅಂತಲೂ ಅನ್ಬಹುದು. ಅರ್ಥ ಆತ? ಸಿಂಪಲ್ ಇದು ನಾಟ್ ಗೇಟ್. ಅರ್ಥ ಆತ್ರಿ ಇದು? ಸೊ ನ್ಯಾಂಡ್ ಆ್ಯಂಡ್ ನಾರ್ ಗೇಟ್ ಬರ್ತಾವೆ ನೆಕ್ಸ್ಟ್. ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾವೆ, ಚೂರು ಅಂತ ಏನಲ್ಲ. ಯಾವ ಏನೇ ಅಂದ್ರಿ ಸರ್ ಅವ ನೋಡ್ರಿ, ನ್ಯಾಂಡ್ ನಾರ್. ಅವು ಹೆಸರು ಕೇಳಿದ್ಕೊಳ್ಳೆ ಇದನ್ನ ಡ್ರಾ ಮಾಡ್ತಿರ್ರಿ, ಅದ್ರ ಹೆಸರು ಕೇಳಿದ್ಕೊಳ್ಳಿ, ನ್ಯಾಂಡ್ ನಾರ್ದ ಹೆಸರು ಕೇಳಿದ್ಕೊಳ್ಳಿ, ನಿಮ್ಗೆ ಆ್ಯಂಡ್ ಆರ್ ನೆನಪಾಗ್ಬೇಕು ಸ್ವಲ್ಪ. ಅದಕ್ಕೆ ಹಿಂದೆ ಏನು ಹಚ್ಚಾರ್ಲಿ, ಆ್ಯಂಡಿಗೆ ಹಿಂದೆ ಏನು ಹಚ್ಚಿದ್ರೆ ನ್ಯಾಂಡ್ ಆಗ್ತೈತೆ, ಆರಿಗೆ ಹಿಂದೆ ಏನು ಹಚ್ಚಿದ್ರೆ ನಾರ್ ಆಗ್ತೈತೆ. ಆ್ಯಕ್ಚುಲಿ ಸ್ವಲ್ಪ ಹಂಗೆ ರಿಲೇಟೆಡ್ ಐತದೆ, ಹೇಳ್ತೀನಿ ಏನಂತ. ಹ್ಞೂ ರೀ, ಫಸ್ಟ್ ಅದ್ರಾಗ ಯಾವ್ದು ತೊಗೊಂಡು ನಮಗೆ ನ್ಯಾಂಡ್ ಗೇಟ್ ತೊಗೊಂಡು. ನ್ಯಾಂಡ್ ಒಂದು ಹೇಳಿಬೇಕಾದ್ರೆ ನಾನು ಸ್ಟಾಪ್ ಮಾಡ್ತೀನಿ. ಸೊ ನ್ಯಾಂಡ್ ಗೇಟ್, ಆರ್ ಯು ರೆಡಿ? ಸೊ ನ್ಯಾಂಡ್ ಗೇಟ್ಗೆ ಮತ್ತು 2 ಇನ್ಪುಟ್ಟು ಮೋರ್ ದೆನ್ 2 ಇರಬಹುದು, ಮಿನಿಮಮ್ 2. ಎಲ್ಲ ಗೇಟ್ಸು ಮಿನಿಮಮ್ 2 ಆ್ಯಂಡ್ 3 ಇರ್ತಾವೆ. ನಾಟ್ದು ಒಂದೇ ದಿಮಾಕ್, ನಾವು ಒಂದಪ್ಪ ನಮಗೆ ಅಂತನೋರು ಯಾರು? ನಾಟ್. ಅದೊಂದು, ಉಳ್ಕಿದೆಲ್ಲ ಸೇಮ್. ಸೊ ನ್ಯಾಂಡ್ ಗೇಟ್ ಆ್ಯಕ್ಚುಲಿ ಅದು ಹಂಗಂದ್ರೆ ಏನಂತ ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಡ್ಬೇಕು. ಇದು ಬರುತ್ತಾನ ಈ ಕಡೆ? ಓಕೆ, ನ್ಯಾಂಡ್ ಆ್ಯಕ್ಚುಲಿ ಏನು ಗೊತ್ತನ, ಆ್ಯಂಡ್ ಪ್ಲಸ್ ನಾಟ್ ಗೇಟ್ ಇವೆರಡರದ್ದು ಸೇರಿ ಒಂದೇ ಕೆಲಸ ಮಾಡ್ತೈತೆ. ಆ್ಯಂಡ್ ಗೇಟದ್ದು ಕೆಲಸ ಮಾಡ್ತೈತಿ, ನಾಟದ್ದು ಕೆಲಸ ಮಾಡುತ್ತೆ. ಆ್ಯಂಡ್ ಪ್ಲಸ್ ನಾಟ್ ಈಸ್ ಈಕ್ವಲ್ ಟು ನ್ಯಾಂಡ್. ಸೊ ಈಗ ಹಿಂಗಿದ್ದಾಗ ಈಗ ನೋಡ್ರಿ, ಇದು ಎದ್ರ ಸರ್ಕಿಟ್ ಸಿಂಬಲ್? ಇದು ಆ್ಯಂಡ್ ಇದ್ದು, ಹೌದಾ? ಈ ಆ್ಯಂಡಿಗೆ ನಾನು ಏನು ಮಾಡ್ತೀನಿ, ನಾಟ್ ಗೇಟ್ ಸರ್ಕಿಟ್ ಸಿಂಬಲ್ ಇವೆರಡನ್ನು ಆ್ಯಡ್ ಮಾಡಿ ಇದ್ರ ವರ್ಕಿಂಗ್ ಹೆಂಗೆ ಅಂತ ಗೊತ್ತಾಗತ್ತೆ ಮುಂದೆ. ಸದ್ಯ ಏನು ಅರ್ಥ ಮಾಡ್ಕೊರಿ, ನ್ಯಾಂಡ್ ಈಸ್ ಅ ಗೇಟ್ ಆರ್ ಅ ಲಾಜಿಕ್ ಗೇಟ್ ವಿಚ್ ಡಸ್ ದ ವರ್ಕ್ ಆಫ್ ಆ್ಯಂಡ್ ನಾಟ್ ಸೈಮಲ್ಟೇನಿಯಸ್ಲಿ. ಎರಡರದ್ದು ಸೇರಿ ಒಂದೇ ಸಲ ಮಾಡ್ತೈತೆ, ಹೌದು? ಓಕೆ, ಸೊ ಈಗ ಇವೆರಡನ್ನೂ ಕಂಬೈನ್ ಮಾಡಿ ನ್ಯಾಂಡ್ದು ಹೆಂಗೆ ಸರ್ಕಿಟ್ ಸಿಂಬಲ್ ಅಂತ ಹೇಳ್ತೀನಿ, ನೋಡ್ತೀರಿ? ಈಗ ಹೆಂಗೆ ಮಾಡ್ಬಿಡೋದು ಅಂದರೆ, ಇಮ್ಯಾಜಿನ್ ಮಾಡಿರಿ, ಇದು ಬಂದು ಇವೆರಡು ಹಿಂಗೆ ಹತ್ತಿರ ಬರಾಗತ್ತಾವ, ಇದು ಬಂದು ಹಿಂಗೆ ಕೂಡಕತ್ತೈತಿ. ಈಗ ಪ್ರಳಯ ಆಗ್ಬಿಡುತ್ತೆ ಅಂತ ಸರ್ ಹಿಂಗೆ ಹೇಳ್ತೈತಾರ. ಯಾವುದೋ ಗುಡಿಗೆ ಟೆಂಪಲ್ಗೆ ನೀವು ಹೋದಾಗ ಇಲ್ಲೊಂದು ಹಾವು ಐತಂತ, ಇಲ್ಲೊಂದು ಮೀನು ಐತಂತ, ಇಲ್ಲಿ ವೀರನಾರಾಯಣ ಟೆಂಪಲ್ನೊಳಗೆ ಐತದ. ಹಂಗೆ ಇವೆರಡು ವರ್ಷ ಸ್ವಲ್ಪ ಹತ್ತಿರ ಬರ್ತಾವಂತವು ಕಲ್ಲಾಗ, ಎರಡು ಯಾವಾಗ ಕೊಡ್ತಾವ ಪ್ರಳಯ ಆಗ್ತದಂತ. ಹಿಂಗೆ ಜಗ್ಗಷ್ಟು ಟೆಂಪಲ್ಸ್ ನೋಡೋದಾವ. ಅದ್ರದ್ದು ಬ್ಯಾಕ್ಗ್ರೌಂಡ್ ಏನು ಅಂತ ನಂಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡಬಾರ್ದು.
ಸೊ ಅದು ಟ್ರುತ್ ಹೌದು ಅಲ್ಲೋ, ಯಾಕೆ ಹಂಗೆ ಮಾಡಿರ್ತಾರ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬೇರೆ ಟೆಂಪಲ್ ಬಗ್ಗೆ ಹಂಗೆ ಸ್ವಲ್ಪ ಮಾತಾಡ್ಬೋದು. ಟೆಂಪಲ್ ಎದಕ್ಕೆ ಕನ್ಸ್ಟ್ರಕ್ಟ್ ಮಾಡಿರ್ತಾರ ಒಂದು ಸ್ವಲ್ಪ ತಿಳ್ಕೊಂಡೇನಿ, ಇದು ಗೊತ್ತಿಲ್ಲ. ಓಕೆ, ಈಗ ಇಮ್ಯಾಜಿನ್ ಮಾಡಿರಿ, ಇವು ಎರಡು ಹಿಂಗೆ ಕಂಬೈನ್ ಆಗತ್ತಾವ. ಅವಾಗ ಏನು ಮಾಡ್ತೀವಿ ನಾವು ಅಂದರೆ, ಈ ಟ್ರಯಾಂಗಲ್ ಕಿತ್ತಿ ಈ ನಾಟ್ ಐತಲ್ಲ ಮುಂದೆ, ಅದನ್ನು ತೊಗೊಂಡು ಹೋಗಿ ಈ ಆ್ಯಂಡ್ ಗೇಟದ್ದು ಸಿಂಬಲ್ ಜೋಡಿ ಜಾಯಿನ್ ಮಾಡಿ ಹಿಂಗಾಗ್ತೈತೆ. ಎರಡು ಇನ್ಪುಟ್ಸಾ ಯಾವ್ದು ಎ ಆ್ಯಂಡ್ ಬಿ. ಇದು ಬರಾಕತ್ತೈತೆ ನಂಗೆ ಗೊತ್ತೇ ಇಲ್ಲ, ನಂಗೆ ಬರ್ತೈತೆ. ಓಕೆ, ಸೊ ಎ ಆ್ಯಂಡ್ ಬಿ ಮಿನಿಮಮ್ 2 ಇನ್ಪುಟ್ಸ್ ಅಂತೂ ಇದ್ದೇ ಇರ್ತಾವೆ. ಇದ್ರ ಮುಂದೆ ಹಿಂಗೆ ಮಾಡಿದರೆ ಆ್ಯಂಡ್ ಗೇಟ್. ಈ ಆ್ಯಂಡ್ ಗೇಟಿಗೆ ನಾಟ್ ಗೇಟ್ನಾಗಿಂದ ನಾಟ್ ತೊಗೊಂಬಂದು ಇದಕ್ಕೆ ಜಾಯಿನ್ ಮಾಡಿದರೆ ಇಲ್ಲಿ ಔಟ್ಪುಟ್ ಬಂದು. ದಿಸ್ ಈಸ್ ಸರ್ಕಿಟ್ ಸಿಂಬಲ್ ಆಫ್ ನ್ಯಾಂಡ್ ಗೇಟ್. ಅರ್ಥ ಆತ್ರಿ? ಆಯ್ತು ಸರ್. ಈಗ ಮುಂದೇನಂತ ಹೇಳ್ತೀನಿ, ಇದು ಇಂಟ್ರೆಸ್ಟಿಂಗ್. ನ್ಯಾಂಡ್ ನಾರ್ ನೆಕ್ಸ್ಟ್ ಟೈಮ್ ಯಾವಾಗಾರ ನ್ಯಾಂಡ್ ನಾರ್ ಬಗ್ಗೆ ಬರಲಿ, ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಇರ್ರಿ. ಹ್ಞೂ ಅನ್ರಿ, ಎದಕ್ಕಂತ ಗೊತ್ತಾಗ್ತದೆ. ಸೊ ಇದ್ರದ್ದು ಮತ್ತು ಟ್ರುತ್ ಟೇಬಲ್ ಅಂದ್ಕೊಳ್ಳಿ 2 ಇನ್ಪುಟ್ ಮಿನಿಮಮ್ ಇರ್ತಾವೆ ಅಂದ್ರೆ ಮತ್ತೇನು ಮಾಡೋಕ್ಕಾಗ್ತದೆ, ನಾವು ಎ ಬಿ ವೈ ಎಲ್ಲ ಹಾಕೊಂಡು ಕೊಡ್ಬೇಕು. ಹೌದಾ? ಎಸ್ ಸರ್, ಒಬ್ರು ಅಂದ್ರು ಸಾಕು. ಓಕೆ, 0 0 1 1 0 1 0 1 y ಇಸ್ ಈಕ್ವಲ್ಸ್ ಟು ಅಂತ ನೋಡೋಣ ಈಗ. ಹಾಂ ಹೇಳ್ರಿ. ಈಗ ನೀವೇನು ಹೇಳ್ಬೇಕು ಗೊತ್ತ ನಂಗೆ, ಇದು ಆ್ಯಂಡ್ ಆಗಿದ್ದರೆ, ನ್ಯಾಂಡ್ ಅಲ್ಲ, ಇದು ಬರೀ ಆ್ಯಂಡ್ ಆಗಿದ್ದರೆ ಏನು ಔಟ್ಪುಟ್ ಬರ್ತಿತ್ತು ಅಂತ ನೀವು ಹೇಳ್ಬೇಕು. 0 0 ಏನು ಬರ್ತಿತ್ತಲ್ಲ ಅದನ್ನು ಉಲ್ಟಾ ಮಾಡಿ ಬರ್ಬೇಕು ಇಲ್ಲಿ. ಯಾಕಂದ್ರೆ ಇದೇನು ಮಾಡ್ತದೆ ಗೊತ್ತನ, ನ್ಯಾಂಡ್ದು ಕೆಲಸ. ನ್ಯಾಂಡ್ ಅನೌನ್ಸ್ಮೆಂಟ್ ಕೊಡೋದು. ನೋಡಪ್ಪ, ನಾವು ಏನು ಮಾಡ್ತೀವಿ ಅಂದ್ರೆ 2 ಇನ್ಪುಟ್ ಕೊಡ್ತಿರಲ್ಲ, ಫಸ್ಟಿಗೆ ಆ್ಯಂಡ್ ಮಾಡ್ತೀವಿ. ನ್ಯಾಂಡ್ ಬಂದಾಗ ಯಾವಾಗಲೂ ಹಿಂಗೆ ಥಿಂಕ್ ಮಾಡ್ರೆ ಮುಂದೆ ಸ್ವಲ್ಪ ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೈತಿ. ಹಿಂಗೆ ಥಿಂಕ್ ಮಾಡ್ಬೇಕು. ಹೆಂಗೆ ಫಸ್ಟಿಗೆ ಆ್ಯಂಡ್ ಮಾಡ್ಬೇಕು, ಅವಸರ ಮಾಡಿ ಜಲ್ದಿ ಔಟ್ಪುಟ್ ಕಡೆ ಹೋಗ್ಬಾರ್ದು. ಫಸ್ಟಿಗೆ ಆ್ಯಂಡ್ ಮಾಡಿರಿ, ಆಮೇಲೆ ಅದ್ರದ್ದು ಉಲ್ಟಾ ಮಾಡಿ. ಸೊ ನ್ಯಾಂಡ್ ಗೇಟ್ ಹೇಳುತ್ತೆ, ನೀವು ಏನು ಇನ್ಪುಟ್ ಕೊಡ್ತೀರಿ ಅದ್ರ ಫಸ್ಟಿಗೆ ನಾವು ಆ್ಯಂಡ್ ಮಾಡ್ತೀವಿ, ಏನು ರಿಸಲ್ಟ್ ಬರುತ್ತೆ ಅದರಿಂದ ರಿವರ್ಸ್ ಮಾಡ್ಬೇಕು. ದ್ಯಾಟ್ ವಿಲ್ ಬಿ ದಿ ಔಟ್ಪುಟ್ ಆಫ್ ನ್ಯಾಂಡ್ ಗೇಟ್. ಅರ್ಥ ಆತ್ರಿ? ನೆಕ್ಸ್ಟ್ ಆ್ಯಂಡ್ ನೀವು ಹೇಳ್ರಿ ಅಂತ ಹೇಳಿ ನಾನು ಅವಸರ ಮಾಡಬೇಡ್ರಿ. ಈಗ 0 and 1 ಬರ್ತಿತ್ತು ಆ್ಯಂಡ್ ಗೇಟ್ನೊಳಗೆ. ಸರ್ ಅದು ಬರ್ತಿತ್ತು ಯಾಕೆ ಬೇಕು ಸರ್, ಇಲ್ಲಿ ಏನು ಬರ್ತಂತ ಹೇಳ್ತೀವಿ ನೋಡ್ತಾರೆ ನಾವು. ಹಂಗೆ ಬೇಡ, ಎರಡೂ ಗೊತ್ತಿರಲಿ. ಹಂಗೆ ಸಿಚುವೇಶನ್ ಬರ್ತಾವೆ ಮುಂದೆ. 0 and 1 0 ಬರ್ತಿತ್ತು, ಆದರೆ ಇಲ್ಲೇ ಉಲ್ಟಾ. ಹಿಂಗೆ ಯಾಕೆ ಎಲ್ಲ. ಆಮೇಲೆ ನೆಕ್ಸ್ಟ್ ಬರೀ ಸಪ್ರೇಟ್ ಆ್ಯಂಡ್ ತೊಗೋಬೋದು, ಸಪ್ರೇಟ್ ನಾಟ್ ತೊಗೋಬೋದು, ಇನ್ಯಾರು ಯಾಕೆ ಮಿಕ್ಸ್ ಮಾಡ್ತಾರ ಅಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ 1 0 ಹಾಂ ಬರ್ತಿತ್ತು, ಈಗ ಉಲ್ಟಾ ಆಗಿ 1 1 1 0 1 1 ಬರ್ತಿತ್ತು, 0 ಬರ್ತಿತ್ತು, 1 ಇಲ್ಲೇನು ಹಾಕ್ಬೇಕು ನಾವು? ಹಾಂ. ಸೊ ಆ್ಯಂಡ್ ಗೇಟ್ನೊಳಗೆ ಲಾಸ್ಟ್ ಕೇಸ್ನೊಳಗೆ ಅಷ್ಟು 1 ಬರ್ತೈತೆ, ಈಗ ಲಾಸ್ಟ್ ಕೇಸ್ನೊಳಗೆ ಅಷ್ಟು 0, ಉಳ್ಕಿದೆಲ್ಲ ಕಡೆ 1. ಸೊ ನ್ಯಾಂಡ್ ಈಸ್ ಡೂಯಿಂಗ್ ದ ವರ್ಕ್ ಆಫ್ ಆ್ಯಂಡ್ ನಾಟ್ ಸೈಮಲ್ಟೇನಿಯಸ್ಲಿ ಟುಗೆದರ್. ಇದ್ರದ್ದೊಂದು ಸ್ಪೆಷಲ್ ಪರ್ಪಸ್ ಐತಿ, ಸದ್ಯ ನಮ್ಗೆ ಗೊತ್ತಾಗಿಲ್ಲ. ಅದು ಯೂನಿವರ್ಸಲ್ ಗೇಟ್ಸ್ ಅಂತ ಕರೀತಾರೆ ಅದಕ್ಕಂತ ಹೇಳಿದ್ನಲ್ಲ, ಅವಾಗ ಅಲ್ಲಿ ಬಂದಾಗ ಹೇಳ್ತೇನೆ. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ ಕಡೆ ಬರೋಣ್ರಿ ಹಂಗಾರೆ. ಈಗ ಭಾಳ ಸಿಂಪಲ್ ಇದೆ ಬೂಲಿಯನ್ ಎಕ್ಸ್ಪ್ರೆಷನ್. ಇದೇನು ಗೊತ್ತನ, ಎ ಆ್ಯಂಡ್ ಬಿ ಮಾಡ್ತೈತಿಲ್ಲ, ಫಸ್ಟಿಗೆ ಆ್ಯಂಡ್ ಮಾಡ್ತೈತೆ. ಆ್ಯಂಡ್ ಗಿಟ್ಟದ ಕೆಲಸ ಮಾಡಿ ಅದನ್ನು ನೆಗೇಷನ್ ಎ ಆ್ಯಂಡ್ ಬಿ ಬಾರ್ ಅಂತ ಓದ್ಬೇಕಿದ್ದಾನೆ. ಬಾರ್ ಎ ಆ್ಯಂಡ್ ಬಿ ಅನ್ಬಾರ್ದು, ಎ ಆ್ಯಂಡ್ ಬಿ ಬಾರ್ ಅಂತ ಓದ್ತಾರೆ. ಇಷ್ಟ ಅರ್ಥ ಆತ್ರಿ ಈಗ? ಹಾಂ, ಇದನ್ನು ಬರ್ಕೋರಿ ಬಡ ಬಡ. ಇವತ್ತೊಂದು ಹೋಮ್ವರ್ಕ್ ವಾಟರ್ ಮಾಡ್ತೀನಿ, ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಪಕ್ಕ. ನಾರ್ ಗೇಟದ್ದು ಹಿಂಗೆ ನೀವೇ ಬರ್ಕೊಂಬರ್ಬೇಕು. ಟೆಕ್ಸ್ಟ್ ಬುಕ್ನಾಗ ನೋಡೆಲ್ಲ ನೀವೇ ವಿಚಾರ ಮಾಡಿ, ಮಿಸ್ಟೇಕ್ ಆದ್ರೆ ಆಗಲಿ. ಸೊ ದಟ್ ಈಸ್ ಆ್ಯಕ್ಚುಲಿ ನಾರ್ ಈಸ್ ಈಕ್ವಲ್ಸ್ ಟು ಆರ್ ಪ್ಲಸ್ ನಾಟ್. ಇದ ಪ್ರೊಸೀಜರ್ನಾಗ ಆರದ್ದು ಮಾಡ್ಕೊಂಡು ಬರ್ಬೇಕು. ಮಾಡ್ತೀರಿ ಇಷ್ಟ ಸಣ್ಣ ಕೆಲಸ. ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ನಾರ್ ಒಂದು ಡಿಸ್ಕಸ್ ಮಾಡಿ ಗ್ಸಾರ್ ಒಂದು ಡಿಸ್ಕಸ್ ಮಾಡ್ಬೇಕು. ಗ್ಸಾರ್ ಎಕ್ಸ್ಕ್ಲೂಸಿವ್ ಆರ್ ಅದನ್ನು ಡಿಸ್ಕಸ್ ಮಾಡಿ
ಆಮೇಲೆ ಟೆಕ್ಸ್ಟ್ ಬುಕ್ನೊಳಗೆ ಯಾರು ಓಪನ್ ಮಾಡಿ ಇಟ್ಟಿರಲ್ಲ ಒಂದು ಸ್ವಲ್ಪ ನೀವು ಹಂಗೆ ಮುಂದೆ ಹೋದ್ರಲ್ಲೇ ಡಿ ಮಾರ್ಗನ್ಸ್ ಥೇರಮ್ಸ್. ಹಾಂ, ಪೇಜ್ ನಂಬರ್ 132. ಸೊ ಡಿ ಮಾರ್ಗನ್ಸ್ ಥೇರಮ್ ಅಂತದವಲ್ಲ ಅವನ್ನ ಅದ್ರ ಜೋಡಿ ಇನ್ನೊಂದಿಷ್ಟು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಒಂದಿಷ್ಟು ಫಾರ್ಮುಲಾ ಬರೆಸ್ತೀನಿ. ಅವು ಸಿಲೆಬಸ್ನೊಳಗಿಲ್ಲ, ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾಗ್ತಾವೆ.